ಈ ದೇಹವೇ ತಾನೆಂಬ ಭಾವನನ ಅಹಂಕಾರ. ಇದನ್ನು ನಾವು ಅಲ್ಲಗಳಿಬೇಕಾಗೈತಿ. ಈ ಶರೀರ ನಾನು ಅಂತ ಹಿಡ್ಕೊಂಡಲ್ಲೇನ ಎಲ್ಲ ದುಃಖಕ್ಕೆ ಮೂಲ ಕಾರಣ ಇದು. ಏನಿದ್ದಿ ಅದನ್ನು ಬಿಟ್ಟು ಎಲ್ಲದನ್ನು ಹಿಡ್ಕೊಂಡು ಕುಂತೀನಿ. ಹಮ್ಮ ನಡೆದು ಸುಮ್ಮನೆ ಆದ ಮೇಲೆ ಬೊಮ್ಮವನ್ನು ಅರಿಯುವುದು ಏನಾಗಾದ ಅಂತ. ಹಮ್ಮ ನಡೆದು ಸುಮ್ಮನೆ ಇದ್ರೆ ನಿನಗೆ ಶಾಂತಿ ನೋಡ್ರಿ. ಹಮ್ಮನ್ನೋ ಭಾವ ಇದ್ದಾಗ ಪೀಡ, ಹಮ್ಮ ಇಲ್ದಾಗ ಪೀಡ ಯಾರಿಗಿರ್ತೈತಿ ಹೇಳ್ರಿ? ಯಾರಿಗೆ ಇರುವುದಿಲ್ಲ ಹಮ್ಮ ಅಳದ್ಮ್ಯಾಗ. ಬಡತನ, ಸಿರಿತನ, ಮಾನ ಅಪಮಾನಗಳೆಲ್ಲ ಹಮ್ಮಿಗೆ ಸಂಬಂಧಪಟ್ಟ. ಹಮ್ಮ ನಳಿದ ಇರುವಿಕೆಗೆ ಅವು ಏನೂ ಇಲ್ಲ. ನಿನ್ನಲ್ಲಿ ಇಲ್ಲ ಇಲ್ಲಿ. ಅದು ನಾನು ನನ್ನದು ಅನ್ನೋದು ಬಂದಾಗೋದಿಲ್ಲ ಎಲ್ಲ ದುಃಖ. ನಾನು ನನ್ನದು ಅನ್ನೋದು ಹೋತಂದ್ರೆ ದುಃಖ ಯಾರಿಗಿರ್ತೈತಿ? ತನಗೆ ತಾನು ಅಂದ್ರೆ ಅಡ್ಡಿ ಇಲ್ಲ, ಅಲ್ಲದಕ್ಕೆ ನಾನು ಅಂತೇನಲ್ಲ. ಇದ ಎಲ್ಲ ಅನರ್ಥಕ್ಕೆ ಕಾರಣ. ತಮ್ಮನ್ನ ಅಲ್ಲಗಳಿದೆ ಅಲ್ಲದನ್ನು ಹಿಡ್ಕೊಂಡು ಕುಂತಾನ. ನಿಮ್ಮನ್ನ ಆತ್ಮಹತ್ಯೆ, ನಿಮ್ಮ ಇದಕ್ಕೆ ಆತ್ಮಹತ್ಯೆ ಅಂತಾರೆ. ನಿನ್ನನ್ನು ಇಲ್ಲದಂಗೆ ಮಾಡ್ಕೊಂಡು ಕುಂತೀನಿ. ಅದೇ ಮಹಾಪಾಪ. ಅದಕ್ಕೆ ಅದರ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗೈತಿ. ಯಾವಾಗಲೂ ಇದ್ದದ್ದು ಅದ್ರ ಕಡೆ ಲಕ್ಷ್ಯ ಇಲ್ಲ, ಅದ್ರ ಬಗ್ಗೆ ಅಜ್ಞಾನ ಇದೆ. ಯಾರೂ ಆತ್ಮನ ಅಭಾವವನ್ನು ಅನುಭವಿಸಲಾರರು. ನೀ ಇಲ್ಲದಂಗೆ ಯಾವಾಗ ಕೇಳು. ಯಾವಾಗಲೂ ಇದ್ದ ವಸ್ತುನ ನೀನು ಅನ್ನೋದನ್ನು ನೀ ಮರ್ತಿ. ನಡಬರ್ಕ ತೋರಿದ್ದು ನಾನು ನಂದು ಅಂತ. ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗೆ ಇಲ್ಲದ್ದು ನೀನನು. ಎಲ್ಲ ಅವಸ್ಥೆ ಒಳಗಿರುವಂಥದ್ದು ನೀನು. ಅದು ಎಲ್ಲ ಅವಸ್ಥೆ ಒಳಗಿರುವಂಥದ್ದು ಯಾವುದು ನೀನ ನೋಡ್ಕೊ. ಅದೇ ಎಲ್ಲವನ್ನು ತಿಳಿತಿ. ಎಚ್ಚರಿಕೆನ ತಿಳಿತಿ, ಕನಸನ್ನು ತಿಳಿತಿ, ನಿದ್ದೆ ಒಳಗೂ ಏನು ಇಲ್ಲ ಅನ್ನೋದನ್ನು ತಿಳಿತೀನಿ. ಅಲ್ಲಿ ಎಲ್ಲ ಯಾವಾಗಲೂ ಇದ್ದಾವೆ ನೀನು ಅಂತ. ಹಿಂದೂ ಅದಿ, ಈಗೂ ಅದಿ, ಮುಂದೂ ನೀನು. ನಾನೇ ಇಲ್ಲದಂಗೆ ಹಾಕಿನ ಅಂತ ತಿಳ್ಕೊಂಡು, ನಾನೇ ಹೋದ್ನೆ ಅಂತ ತಿಳ್ಕೊಂಡು ಎಲ್ಲದನ್ನು ಹಿಡ್ಕೊಂಡು ಕೂತೀನಿ. ಶರೀರ ಹೋದ್ರೆ ನೀವು ಹೋದಂಗನೆ, ಶರೀರ ಬಂದ್ರೆ ನೀನೇ ಬಂದಂಗನೆ. ಬಂದು ಹೋಗುವಂಥವು ನೀನಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು, ಅರಿವು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ಖಾತ್ರಿ ಮಾಡ್ಕೊ. ಒಮ್ಮಿದರ ಅನುಭವ ಮಾಡ್ಕೊಂಡೇನೋ ನೀವು ಚಿಂತೆ ಕಡಿತೈತಿ ನೋಡಿ. ಏನು ಅದಕ್ಕೆ ದೌಡ್ ಮಾಡ್ಕೊ. ಯಾವುದು ನೀನು, ಯಾವುದು ನೀನಲ್ಲ. ಅಲ್ಲದನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ನೀನೇ ತಿಳ್ಕೊಂಡೇನ? ಯಾರು ಬಂದು ಹೇಳಿದ್ರು ನಿನಗಿದು ನೀನಂತ ತಿಳ್ಕೊ ಅಂತ. ದೇಹ ನೀನಂತ ತಿಳ್ಕೊ ಅಂತ ಯಾರು ಹೇಳಿದ್ರು ನಿನಗೆ? ನೀನೇ ತಿಳ್ಕೊಂಡಿ. ನಿನ್ನ ಮರ್ತಕಾರ. ನೀ ಯಾರದನ್ನು ಮರ್ತ ನೀ ಎಲ್ಲದನ್ನು ಹಿಡ್ಕೊಂಡು ಒದ್ದಾಡ್ಲಿಕ್ಕತ್ತಿ. ಈಗ ಪುನಃ ಯಾರದೇ ಅನ್ನೋದು ತಿಳ್ಕೊ. ಇದಕ್ಕಾಗಿ ಮನುಷ್ಯನ ಜನ್ಮದ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ನಿಜವಾದ ನಾನು ಯಾರು ಅನ್ನೋದು ತಿಳ್ಕೊಂಡು ಉಳ್ಕೊಳ್ಳಿಕ್ಕೆ ಬರ್ತದೆ. ಈಗ ಈ ಶರೀರ ಹೋಗೋದ್ರೊಳಗಾಗಿ ಮಾಡ್ಕೋ ಈ ಕೆಲಸ. ದೌಡ್ ಮಾಡ್ಕೊ. ಏನು ಯಾವುದು ಕ್ಷಣಿಕ ಮತ್ತು ದುಃಖದಾಯಕದನು ಅದ ನಾನು ಅಂತ ಹೆಂಗೆ ತಿಳ್ಕೊಳ್ಳಿ ನಾನು? ಅದ ನಾನು, ಅದೇ ಆತ್ಮ ಅಂತ ಹೆಂಗೆ ತಿಳ್ಕೊಳ್ಳಿ ಅಂತ? ಈ ದುಃಖದಿಂದ ನಾವು ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಈ ತೋರಿಕೆ ಅಥವಾ ಜಗತ್ತಿನ ಮೇಗಿನ ಆಸಕ್ತಿಯನ್ನೆಲ್ಲ ಪೂರ್ಣ ನಾವು ಕೈ ಬಿಡಬೇಕು. ಮೊದಲು ಈ ಕೆಲಸ ನಾವು ಮಾಡಬೇಕಾಗಿದೆ. ತೀವ್ರ ವೈರಾಗ್ಯವನ್ನು ಹೊಂದ. ಇದ್ರ ಮೇಗಿನ ಅನಾಸಕ್ತಿಯನ್ನು ಒಂದು ಆಸಕ್ತಿ ತೆಗೆದು ಹಾಕಿದ್ರ ಬಗ್ಗೆ ಎದರ ಮ್ಯಾಗೂ ಆಸಕ್ತಿ ಇರಬಾರ್ದು. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂದರು. ಅಲ್ಲದ್ದು ನಾವು ಯಾಕದ ತಲೆ ಕೆಡಿಸ್ಕೊತೀವಿ ನಾನು ನನ್ನದು ಅಂತೇಳಿ. ಆ ಸ್ಥಿತಿ ಪಡಿ ನೋಡು ಹೆಂಗೆ ಕರ್ಮ ನಡೀತೈತೆ ನಡೀವಲ್ಲ. ಉದಾಸೀನ ಆದಾಗ ಕರ್ಮ ಹೆಂಗೆ ನಡೀತೈತೆ. ಅನಾಸಕ್ತಿಯಿಂದ ಕರ್ಮಗಳನ್ನು ಮಾಡುವಂದ ಹೌದಿಲ್ಲ. ಎಲ್ಲ ಆಸಕ್ತಿಯನ್ನು ತೆಗೆದು ಕರ್ಮಗಳು ಹೆಂಗೆ ನಡೀತೈತೆ ಹಚ್ಕೋದಂಗೆ ನಡೀತೈತೆ ಅದು. ಆಳ್ಮಗ ಮಾಡ್ತಾನಿಲ್ಲ,
ಆ ಮಗ ಇದ್ದಂಗೆ ಅವ ಏನು ಹಚ್ಕೋದಲ್ಲ, ಅವ ಎಲ್ಲ ಮಾಡ್ತಾನಿಲ್ಲ ಆ ಮಗ ಅನಾಸಕ್ತಿಯಿಂದ. ಅವಾಗೇನು ಅದನ್ನು ಲಾಭ ಇಲ್ಲ, ಹಾನಿ ಇಲ್ಲ, ನಮಗೇನಾಗಬೇಕಾಗಿತ್ತಂತ. ಹೌದಿಲ್ಲ? ಹಂಗೆ ಅನಾಸಕ್ತಿಯಿಂದ ಮಾಡು. ಹಚ್ಕೊಳಕ್ ಹೋಗ್ಬೇಡ. ಕರ್ಮಣ್ಯೇವ ಅಧಿಕಾರಸ್ತು ಮಹಾಫಲೇಶು ಕದಾಚನ ಅಂತ ಮಾಡೋಣ. ಅದ್ರ ಲಾಭ ಹಾನಿ ನಿನಗೆ ಸಂಬಂಧನೇ ಇಲ್ಲ ಅಂದ್ರೆ ಏನು ಸಾವುಕಾರ ಬಿಡೋಣ, ನನಗೇನು ಸಂಬಂಧ ಅಂತ. ನನಗೇನು ಹೋಗ್ಬೇಕಿತ್ತ, ಆರಾಮ್ ನಿದ್ದೆ ಹೊಡಿತಾನೆ. ಇದಕ್ಕೆ ನಿದ್ದೆ ಹತ್ತೋದಿಲ್ಲ. ಅವಾಗೇನು ಅನಿಸೋದೇ ಇಲ್ಲ, ಹಚ್ಕೊಂಡು ನಾವು ಅದ್ರ ಅಭಿಮಾನ ಇರೋದಿಲ್ಲ ನಮ್ಗೆ. ನಂದಿದು ನಾನು ಅಭಿಮಾನ ಎಲ್ಲ ಕೈ ಬಿಟ್ಟಿರ್ತಾನೆ. ಅವಾಗ ನಿನಗೆ ಬಾಧಕ ಆಗುದಿಲ್ಲ. ನಂದಂತ ಹಚ್ಕೊಂಡ್ರೆ ನೀನು ಬಾಧೆ ಪಡ್ತೀವಿ. ಸಂಬಂಧ ತಪ್ಪಿಸ್ಕೊಂಡೆ ಮಾಡಿಲ್ಲ, ಸಂಬಂಧ ಇಲ್ಲದಿದ್ದು ಅಂತ. ನಾನು ಮತ್ತು ನನ್ನದೆನ್ನುವುದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದರೂ ಅದನ್ನು ನಾನು ನಂದು ಅಂತ ಹಚ್ಕೊಂಡು ಒದ್ದಾಡ್ಲಿಕ್ಕತ್ತಿ. ಹಚ್ಕೊಂಡ್ರೆ ಸಂಕಟ ನೋಡು, ಹಚ್ಕೊಳ್ಳಿಲ್ಲ ಅಂದ್ರೆ ಆರಾಮಿರ್ತಿ. ಹಚ್ಕೊಳ್ಳೋದೇ ಇರೋದು ಭಾಳ ಕಠಿಣ ಅದು. ಹಚ್ಕೊಳ್ಳೋದ ಹಗರಾಗಿಬಿಟ್ಟೈತೆ ನಮಗೆ. ದುಃಖ ಹೊಂದೋದು ಹಗರಾಗೈತೆನ, ಸಂಕಟ ಹೊಂದೋದು ಹಗರಾಗೈತೆ. ಇದನ್ನು ಹೆಚ್ಕೊಂಡು ಭಾಳ ಇದ ಸರಳ ಅಂತ ತಿಳ್ಕೊಂಡೆ ನಾವು. ಇದು ನಾನು ನನ್ನದು ಅಂತ ಹಿಡ್ಕೊಂಡು ಸಂಕಟ ಹೊಂದದ ಇದು ಹಗರ ಅಂತ ತಿಳ್ಕೊಂಡೆ. ಕಪಾಳಕ್ಕೆ ಬಿಗಿಸ್ಬೋದು ಎಷ್ಟೊತ್ತಾಕೈತ್ರಿ? ಸ್ವಲ್ಪ ಉಲ್ಟಾ ಶಬ್ದ ಮಾತಾಡ್ಬಿಟ್ರೆ ಕಪಾಳಕ್ಕೆ ಹೊಡೆಸ್ಕೋತಿ. ಪೂಜೆ ಆಗ್ಬೇಕಾರೆ ಜನ್ಮ ಜನ್ಮಾಂತರ ತಪಸ್ಸು ಮಾಡ್ಬೇಕಾಗತ್ತೆ. ಏನು ಅಂದದ್ದು ಅನಿಸ್ಕೋಬೇಕು, ಸಹನ ಮಾಡ್ಕೋಬೇಕು, ತಾಳ್ಮೆ ಬೇಕಾಕೈತೆ ಅವನು ಪೂಜೆ ಆಗ್ಬೇಕಾತಂದ್ರೆ. ಹೌದಿಲ್ಲ? ಈ ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ ಅಂದ್ರೆ ತಡೆಯಲಿಕ್ಕೆ ಅದು ಇದ್ದದ್ದು ಕಳ್ಕೋತೈತಿ. ಹೌದಿಲ್ಲ? ಏನೂ ಒಳ್ಳೇದಿಲ್ಲ. ಇದ್ರ ಅಂತೇಳಿ ಏನಾಯ್ತು ಬಿಡಂತ. ಪೂಜೆ ಆಗ್ಬೇಕಂತೀವ್ರು, ಏನು ಕಪಾಳಕ್ಕೆ ಬಿಗಿಸ್ಬೇಕಂತೀರ ನೋಡ್ಕೊ. ಪೂಜೆ ಆಗ್ಬೇಕಾದ್ರೆ ತಾಳ್ಮೆ ಬೇಕು. ತಾಳ್ಮೆಗಿಂತ ತಪ ಮಿನ್ನುಂಟೆ ಅಂತ. ದುಷ್ಟರ ನುಡಿಗಳನ್ನು ತಾಳು, ಕಷ್ಟ ಬಂದರೆ ತಾಳು. ತಾಳ್ಮೆ ಬೇಕಲ್ಲ, ಭಾಳ ಕಠಿಣ ಅದ ತಡ್ಕೊಳ್ಳೋ ಶಕ್ತಿ ಬರುದು. ನಿಜವಾದ ನಿನ್ನ ಏನನ್ನೂ ಅನುಭವಿಸಲಾರ್ದು. ಹೌದು, ಒಮ್ಗಿನ ಅನುಭವ ಇದ್ದು ಇರುವಿಕೆಗೆ ಯಾವ ಅನುಭವನೂ ಇಲ್ಲ ಅಂತ. ಏನು ಅನಾತ್ಮವಾದದ್ದು ಯಾವುದೋ, ಆತ್ಮ ಯಾವುದೋ, ಅದನ್ನು ಪರಿಶೀಲನೆ ಮಾಡಿ ನೋಡ್ಕೊ. ಅವಾಗ ಅನಾತ್ಮವಾದದ್ದನ್ನೆಲ್ಲ ಬಿಟ್ಟರೆ ಇದ್ದು ಏನಿದೆ ಆತ್ಮ ತಾನೇ ಇರುವಂಗೈತೆ ಐತೆ. ಈ ಆತ್ಮನಲ್ಲಿ ಅನಾತ್ಮ ಭ್ರಾಂತಿ ಯಾಕೆ ಬಂತಿ ಅಂತ ಕೇಳಿದ್ರೆ, ಯಾಕೆ ಬಂತಿ ಅಂತ ಕೇಳವ ನೀ ಯಾರು ಅನ್ನೋದನ್ನ ನೆನಪು ಮಾಡ್ಕೊ. ಯಾಕೆ ಬಂತಿ ಅಂತ ಕೇಳವ ನೀ ಯಾರು, ನಿನ್ನಲ್ಲಿ ಐತೇನೋ ನೋಡ್ಕೊ. ಇದು ಯಾರು ನೋಡ್ಕೊಂಡು ನನ್ನಲ್ಲಿ ಇಲ್ಲೇ ಇಲ್ಲ ಅಂದ್ರೆ ಇದು ಬಂದೇ ಇಲ್ಲ ಅನ್ನೋದು ನಿನ್ಗೆ ಹೊಳ್ತೈತಿ. ಸುಳ್ಳ ನಿನಗಾಗೈತಿ, ಬಂದಂಗೆ ಆಗೈತಿ ಸುಳ್ಳ ನಿನಗೆ. ಯಾವ ಕಾಲಕ್ಕೂ ಬಂದಿದ್ರೆ ಅದನ್ನು ಏನು ಮಾಡಿದ್ರು ತೆಗೆದು ಹಾಕಕ್ಕಿದ್ದಿಲ್ಲ. ಎಲ್ಲೈತಿ ಭ್ರಾಂತಿ ಯಾರಿಗೆ? ನೀನು ಯಾರು ನೋಡ್ಕೊ. ನಮ್ಮಪ್ಪ ಪೂಜೆ ಮಾಡಿ ಗಪ್ಪಾದ. ನಾವು ಪೂಜೆ ಮಾಡಿ ಒದ್ದಾಡ್ಲಿಕ್ಕತ್ತೀವಿ. ಅವ ಎಂಥ ಪೂಜೆ ಮಾಡಿದ, ನಾವೆಂಥ ಪೂಜೆ ಮಾಡ್ಲಿಕ್ಕತ್ತೀವಿ.
ನಿನ್ನ ಕೆಲಸ ನೀ ಮೊದಲು ಮಾಡ್ಕೋ. ಜಗತ್ತಿನ ಗುಡಿಮೆ ಎದಕ್ಕೆ ಬೇಕಾಗಿತ್ತು ನಿನಗೆ? ನಿನ್ನ ಕೆಲಸ ಯಾವುದು ಅಂದರೆ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಒಂದು ನಿನ್ನ ಕೆಲಸ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ ಮಾಡೋದು ಬಿಟ್ಟೇವೆ ನಾವು. ಅದು ನಮ್ಮ ಕರ್ತವ್ಯ. ನಾನು ಯಾವ ರೀತಿ ಏನು ಅನ್ನೋದನ್ನು ತಿಳ್ಕೋದು. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೋಬೇಕು. ಇದು ಮನುಷ್ಯನ ಜನ್ಮದ ಕೆಲಸ. ನಾವು ಇಲ್ಲದ ಅದೇನು ಇದೇನು ಬರೀ ಇಲ್ಲದ ಊರು ಸಾಬ್ರಿ ಅದಕ್ಕೆ ಬೇಕಾಗಿತ್ತು ನಿನಗೆ. ಶಾನ್ಯಾಗ ಕುಂಟಿ ಎಲ್ಲ ಗೊತ್ತೈತಿ ನನಗಂತ. ಗೊತ್ತೈತಿ ಬಾರು ಅಂತಿರ್ತಾನೆ ಎಲ್ಲ. ನನಗೆ ಏನು ಮಾಡೋ ನನಗೆ ಗೊತ್ತು ಮಾಡ್ಕೊಂಡು ನಿನಗೆ ಗೊತ್ತಿರಲಿಲ್ಲ ಅಂದ್ರೆ ನಿನಗೆ ಗೊತ್ತಿಲ್ಲಲ್ಲೋ. ನಿನಗೆ ಎಲ್ಲರದ್ದು ಗೊತ್ತು ಮಾಡಕ್ಕೆ ಹೋಗಿ ನೀ ಮರ್ತೆ. ಹೌದಿಲ್ಲ? ಅವ್ರದ್ದು ಇವ್ರದ್ದು ಸುದ್ದಿ ತಿಳಕ್ಕೆ ನೀನು ಸುದ್ದಿ ಮರ್ತು ಬಿಟ್ಟೆಲ್ಲೋ. ನಿನ್ನ ಸುದ್ದಿ ನೀ ಇದ್ದೆ ಅಂದ್ರೆ ಅವ್ರೇ ಅದಕ್ಕೆ ಬೇಕಾಗ್ಯದ. ಅವಶ್ಯಕತೆ ಇಲ್ಲ ಅದು. ಜಗತ್ತು ತನ್ನ ಕಾಳಜಿ ತಾ ಮಾಡ್ಕೋತೈತೆ. ಅದ್ರ ಚಿಂತೆ ನಿನಗೆ ಯಾಕೋ? ಇದು ನಾನು ಅಂತ ಎದುರಿಟ್ಟು ತೋರಿಸ್ತಿ, ಅದನ್ನ ನೀ ಹಂಗ ಕೇಳು. ನಿನ್ನಿಂದ ಅದು ಅರಿವಿಸ್ಕೊಳ್ತೈತಿ. ನಿನ್ನಿಂದ ನಿನಗೆ ಅನ್ಯವಾಗೈತೆ. ತೋರ್ಸಾವ್ ನೀ ಯಾರು? ನೀ ಎಲ್ಲದನ್ನು ನಿನಗೆ ತೋರ್ಸಾಕ್ ಬರ್ತೈತಿ ಹೊರತು ನಿನಗೆ ತೋರ್ಸಾಕ್ ಬರ್ದಿಲ್ಲ. ಯಾಕೆ? ನೀನು ನಿನಗೆ ವಿಷಯ ಆಗಲ್ಲ. ನಿನ್ನೆದುರಿಗೆ ನೀನು ಬರಲಾರಿ. ನಿನ್ನೆದುರಿಗೆ ಬಂದದ್ದನ್ನು ನಿನಗೆ ತೋರ್ಸಾಕ್ ಬರ್ತೈತಿ. ಅರಿವಿಸ್ಕೊಳ್ಳೋದನ್ನ ತೋರಿಸ್ತೀವಿ. ಎಲ್ಲವನ್ನು ಅರಿತಕ್ಕಂತಹ ಅರಿವನ್ನು ಹೆಂಗೆ ತೋರಿಸ್ತೀವಿ? ಅವತ್ತು ತಿಳಿಯಾವ ನೀನು. ಅವು ತಿಳಿಸ್ಕೊಳ್ಳೋ ವಸ್ತು ಜಡ ಅದು. ನಾನಾ ಅರಿವು ಅನ್ನೋದು ಬಿಟ್ಟು ಅರುಗಿಡಿಗೆ ನಾನು ಅಂತೀಯಲ್ಲ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವು ನಾನಲ್ಲ ಅಂತ ಯಾಕನೋ ಅವು ನಮ್ಮಿಂದ ಅರಿವಿಸ್ಕೊಳ್ತಾವೆ. ನಮಗೆ ವಿಷಯವಾದ ಕಥದಿಂದ. ಹೌದಿಲ್ಲ? ಅವುಗಳಿಗೆ ಏನಾರ ನನಗಾಗೈತೆ ಅಂತ ತಿಳ್ಕೊಂಡ್ಯ. ವಿಚಾರ ಮಾಡಿ ನೋಡ್ಕೋ. ನಿನ್ನಲ್ಲಿ ನಿನ್ನ ಕಡೆ ಎಲ್ಲ ಕೊಟ್ಟಾಗ ನಿನಗೆ ಏನೂ ಆಗಿಲ್ಲ ಅನ್ನೋದು ಹೊಡಿತೈತಿ. ಏನು ಮರು ಆಗೈತಿ ನಿಂದ. ಅದಕ್ಕೆ ಆ ಮರುವನ್ನು ಕಳ್ಕೊ, ಅಜ್ಞಾನವನ್ನು ಕಳ್ಕೊ, ಅಜ್ಞಾನವನ್ನು ಮಾಡ್ಕೊ. ನಿನ್ನಲ್ಲಿ ಏನೂ ಆಗಿಲ್ಲ ಅನ್ನೋದು ಖಾತ್ರಿ ಮಾಡ್ಕೊ. ಆಗೈತೆ ಅನ್ನೋದು ಸುಳ್ಳದು. ಒಂದು ಹೇಳಕ್ಕೆ ಏನಾರು ಆಗಿದ್ರೆ ಅದು ಯಾವುದೇ ಜ್ಞಾನದಿಂದ ಅದನ್ನು ತೆಗೆದು ಹಾಕಿದ್ದಿಲ್ಲ. ನಿನ್ನಲ್ಲಿ ಇಲ್ಲ ಯಾವ ಕಾಲಕ್ಕೂ ಏನೂ ಆಗಿಲ್ಲ. ನೀವು ಇದ್ದಕ್ಕಿದ್ದಂಗೆ ಐತೆ ಅನ್ನುವಂಥ ಅನುಭವವನ್ನು ಮಾಡ್ಕೊ. ಯಥಾರ್ಥ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೊ. ಯಥಾರ್ಥ ವಸ್ತು ಅಂದರೆ ನೀನೇ. ಇದ್ದಕ್ಕಿದ್ದಂಗಿದ್ದದ್ದು ಯಾವುದೇ ಬದಲಾವಣೆ ಆಗದೆ ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಅಂದರೆ ನೀನೇ. ಅದು ನಿನ್ನಿಂದ ಅನ್ಯವಾಗಿದ್ದದ್ದು ಯಾವುವು ಇದ್ದಕ್ಕಿದ್ದಂಗೆ ಇರುವುದಿಲ್ಲ. ಬದಲಾವಣೆ ಅನ್ನುವಂಥವು ಕ್ಷಣ ಕ್ಷಣಕ್ಕನ ಬದಲಾವಣೆ ಅನ್ನುವಂಥವು. ಶಬ್ದಗಳೇನದಾವ ಇಂದ್ರಿಯಗಳಿಗೆ ಗೋಚರವಾದಂಥ ವಸ್ತುವನ್ನು ಮಾತ್ರ ವರ್ಣನ ಮಾಡ್ತಾವು. ಇಂದ್ರಿಯಗಳಿಗೆ ಯಾವ ಗೋಚರಕ್ಕವ ಅದನ್ನು ಅಷ್ಟೇ ವರ್ಣನ ಮಾಡಕ್ಕೆ ಹೋಗ್ತದೆ. ಶಬ್ದಕ್ಕೆ ಅನುಭವ ಗೋಚರವಾದದ್ದನ್ನು ವರ್ಣನ ಮಾಡಲಿಕ್ಕೆ ಅಸಮರ್ಥ ಅದಾವು. ಯಾವ ಶಬ್ದ ಪ್ರಯೋಗನೂ ಇಲ್ಲ. ಆನಂದದ ಅನುಭವವನ್ನು ಮಾಡ್ಕೊಳಕ್ಕೆ ಯಾವ ಓಂಕಾರನೂ ಸುಧಾ ಸಂಬಂಧ ಇಲ್ಲ ಅಂದ್ರೆ. ಓಂ ಅನ್ನೋದು ಒಂದು ಕೆಲವೊಂದು ಭಾಗದವನು, ಮತ್ತೊಂದು ಇದ್ರಾಗ ಎಲ್ಲಿದವ್ರೆ ಓಂ ಅನ್ನೋದು. ಈ ಖಂಡದವ ಓಂ ಓಂ ಅಂತೀನಿ ನಾನು. ಮೂಲ ಓಂ ಓಂ ಅಂತೀವಿ. ಅದಲ್ಲ ನೀನು ಏನೇನು ಕಲ್ಪಿಸ್ಕೊಂಡಿ ಅಕಾರ ಉಕಾರ ಮಕಾರ ಅಂತೇಳಿ. ಯಾಕ್ರಿ ಓಂ ಅಂತ? ಮತ್ತೊಂದು ಭಾಗದವಾಗ ಇಲ್ಲ ಮತ್ತೊಂದು ಖಂಡದವಾಗ ಎಲ್ಲಿದಾವು? ಎಲ್ಲಿದಾವ್ರಿ ಅವು? ಅವ್ರವನ್ನ ಅನ್ನೋದು ಉಚ್ಚಾರಣೆ ಮಾಡೋಕೆ ಹೋಗುದಿಲ್ಲ. ಅವ್ರು ಆರಾಮದಾರಿಲ್ಲ. ಅದನ್ನು ಅದ ಬೇಕಾಗೈತೇನೆ. ಯಾಕೆ ಕಲ್ಪಿಸ್ಕೊಂತ? ಅದರ ಅಭಿಮಾನ ಅದಕ್ಕೆ ಬೇಕಾಗೈತೆ. ಆತ್ಮನಿಗೆ ಆದಿ ಅಂತ್ಯವಿಲ್ಲ. ಅದು ಅನಾದಿ ಅನಂತ. ಇನ್ನು
ಅನಾದಿ, ಯಾವಾಗಲೂ ಇದ್ದದ್ದು, ಅದು ಅನಂತವಾದದ್ದು. ಯಾವುದಕ್ಕೆ ಆದಿ ಮತ್ತು ಅಂತ್ಯ ಇದೆಯೋ ಅದು ನೀನಲ್ಲ, ಅದು ಆತ್ಮನ ಅಲ್ಲ. ನಿನ್ನ ನಿಜವಾದ ಇರು ಸುಖ ದುಃಖಗಳನ್ನು ಮೀರದ. ನೀವು ಭಾರತದವರು ಅಂತ ಹೇಳ್ತೀರಿ, ಭಾರತದವರಾದ ವಿಷಯದ ಕಡೆ ಗಮನ ಯಾಕು ನಿಮಗೆ? ಚಳವಳಿ ಅದರ ಸಂಬಂಧ ವಿಶೇಷ ಸಂಬಂಧ ಹೊಡಿದ್ರಿಲ್ಲ. ಭಾರತದ ಜ್ಞಾನದ ಪ್ರಧಾನವಾದದ್ದು, ಹೌದಿಲ್ಲ? ಜ್ಞಾನ ಪ್ರಧಾನವಾದ ರಾಷ್ಟ್ರ. ಅವರು ವಿಶೇಷ ಸಂಬಂಧ ಚಳವಳಿ ಹೊಡಿತಾರೆ ಅಂದ್ರೆ ನಾಚಿಕೆ ಇಡ್ತಾನೆ ಇದು. ಅದಕ್ಕೆ ಬೇಕಾಗ ವಿಷಯಗಳು. ಅವನ್ನ ಅವಲಂಬನೆ ಮಾಡೋ ಕೆಲಸ ಏನೈತಿ? ಬೇಕಾದ್ರೆ ನಾ ಹೆಂಗೆ ಬೆನ್ನು ಹತ್ತಿ ಬರಲಿ ಅವ ನೀನು? ಹೊಳ್ಳೆ ನಿಂದ್ರೆ ನೋಡಿ ತಾನೇ ಬೆನ್ನು ಹತ್ತವನು. ನೀ ಅವಕೂರು ಬೆನ್ನು ಹತ್ತಿ ಸಿಕ್ಕಿತ್ತು ಸಿಗಾಕಿಲ್ಲ ಅಂತ ಇದ ನಡೆದತ್ತಿಲ್ಲ. ಬರ್ಗೆಟ್ಟಂಗಾಗೈತಿ ನನಗೆ. ಕಂಡಿನೆಲ್ಲ ಯಾವ್ದಾರ ಜನ್ಮದಾಗ ಅವನ್ನೆಲ್ಲ. ಹೆಂಗೆ ವಯಸ್ಸಕ್ಕೊಂತ ಬಂದೈತಿ ಬರ್ತೈತಿ, ಹಂಗಂಗೆ ಆಶಾ ಹೆಚ್ಚಕ್ಕೊಂತ ಹೋಗ್ತೈತಿ. ಶರೀರ ಮುಪ್ಪಾದಂಗೆ ಆಶಾ ಹರಿದಕ್ಕೈತಿ. ಶರೀರ ಜೀರ್ಣ ಐತಿ, ಆಶಾ ತರುಣ ಐತೆ ಅಂತ. ನೋಡ್ರಿ ನೀವು ಮುದುಕ ಮುದುಕ್ಯಾರ ಅಂದ್ರೆ ಹೆಚ್ಚ ಕಡಿಮೆ ಆಗೈತೆ ಅಂತ ನೋಡ್ಕೊರಿ ಅವ್ರು. ಆ ಮನುಷ್ಯ ಇಲ್ಲಿ ಬಿಡಪ್ಪ ಇಲ್ಲ ನೋಡ್ತಿದ್ದೆ ಅದನ್ನಂತಾನು, ಮೊದಲು ಇನ್ನೂ ಒಂದು ಜಪಾಟಿ ನೋಡಬೇಕಂತ ನಾವು. ಎಲ್ಲ ಇಂದ್ರಿಯಗಳ ಮಜಾ ಮಾಡಬೇಕಂತ ನಾನು. ಅದ್ರಾಗ ಕಾಲ ಕಳೆದಾನ ಬರೀ. ಅದ್ರಾಗ ದೋಷ ದರ್ಶನ ವಿಚಾರ ಮಾಡಿ ಅದನ್ನ ಅದ್ರಾಗ ಏನೂ ಇಲ್ಲನೂ ತಿಳುವಳಿಕೆ ಮಾಡ್ಕೊಳ್ಳಿಲ್ಲ. ಇನ್ನ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತ. ವಿವೇಕ್ ನಿನ್ನಲ್ಲಿ ಜಾಗೃತ ಆಗಿತ್ತಂದ್ರೆ ವಿಷಯ ದೋಷ ದರ್ಶನ ಹಾಕಿತ್ತು, ಅದ್ರ ಮ್ಯಾಗಿನ ಆಸಕ್ತಿ ಹೋಗಿತ್ತು. ಬೇಕಾದಂಥ ಆ ವಿಷಯಗಳು ನಮಗೆ ಮನವಾರೆ ಸಿಕ್ತು ದೊರೆತಾವಂದ್ರೆ ಸುಧಾ ಅಲ್ಲಿ ಮನಸ್ಸು ಹೋಗಬಾರ್ದು ನಮಗಂತ. ಅವ ವಿವೇಕವಂತ. ವಿಕಾರ ಹೇತು ಸತಿ ವಿಕ್ರಿಯಂತೆ ಯಶಾಂ ನ ಚೇತಾಂಶಿ ತೈವ ತೀರ ಅಂತ. ಅಂಥ ಪ್ರಸಂಗಗಳು ಬರ್ತಿರ್ತಾವೆ ಜೀವನದೊಳಗೆ. ಅಂಥ ಪ್ರಸಂಗದೊಳಗೆ ನಿನ್ನ ಮನಸ್ಸು ವಿಕಾರ ಆಗ್ಬಾರ್ದು. ವಿಕಾರ ಆಕೈತೆ ಅಂದ್ರೆ ಇನ್ನ ಇದಕ್ಕೆ ತಿಳಿದಿಲ್ಲ ಅಂತ. ಅದ್ರ ಮ್ಯಾಗಿನ ಮೋಹ ಹೋಗಿಲ್ಲ. ಮೋಹ ಇದ್ದದಕ್ಕೆ ಅದು ವಿಕಾರ ಆಕೈತೆ. ವರಿಗೆ ಹೆಚ್ಚಿರ ಒಬ್ರು ನಿಂದು ಎಲ್ಲರೂ ಅದ ಸೆಳಗೆ ಹೋಗ್ತೀವಿ, ಕೊಚ್ಕೊಂಡು ಹೋಗ್ತೀರಿ ವಿಷಯದ ವ್ಯಾಮೋಹಕ್ಕೆ. ವಿಲೋಭನೆಗಳಿಗೆ ಒಳಗಾಗದಿದ್ದವ್ರು ಯಾರು ಹೇಳಿ? ವಿಷಯದ ಆಕರ್ಷಣೆಗೆ ಬಲಿ ಬಿದ್ದು ತಡೆಯಲಿಕ್ಕೆ ಬಲಿ ಬೀಳುತ್ತೆ. ಅದ್ರ ಬಲಿಯಾಗಿ ಸಿಗಲೇ ಇದ್ದವ್ರು ಯಾರ್ದು ಹೇಳಿ? ಎಲ್ಲಿ ಒಬ್ಬ ವಿವೇಕವಂತ ಅದ್ರ ಬಲಿಗೆ ಬೀಳಕ್ಕೆ ಹೋಗುದು. ಗಾಳಕ್ಕೆ ಬಿತ್ತ ನಾಲಿಗೆ ರುಚಿಗೆ ಬಿತ್ತಂದ್ರೆ ಮೀನ ಗಾಳಕ್ಕೆ ಸಿಗ್ತೈತಿಲ್ಲ, ತಿನ್ನಕ ಗಪ್ಪನ ಗಂಟ್ಲ ಹರ್ಬೇಕು ಸಿಕ್ಕೊಂಡು. ಒಂದೊಂದು ಇಂದ್ರಿಯಕ್ಕೆ ಚಟಕ್ಕೆ ಒಂದೊಂದು ಪ್ರಾಣಿ ಶರೀರ ಕಳ್ಕೊಂಡು ನೀ ಎಲ್ಲ ಇಂದ್ರಿಯಗಳ ಗಾಳಕ್ಕೆ ಬಿತ್ತಂದ್ರೆ ಪಾರಾಗುಲ್ಲಿ ಉಳಿತೀಯಾ? ಕಾದು ಕೂತಾವ ನೀನು ಒಂದು ಬಿಟ್ಟು ಒಂದು ಹಂಗೆ ಎಲ್ಲಿ ಪಾರಾಕಿ? ಈಗ ಪಾರಾಗ ಮನುಷ್ಯನ ಜನ್ಮದಾಗ ಇವುಗಳಲ್ಲಿ ದೋಷ ಕಂಡ ಯಾವುದೋ ಇಂದ್ರಿಯಗಳ ಸಂಪರ್ಕ ಭೋಗ ಎಲ್ಲ ದುಃಖ ಕೊಡ್ತಾವ ಅಂತ ತಿಳಿದು ಅದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದು ಈಗ ನಿನಗೆ ವಿವೇಕದಿಂದ ಇದನ್ನೆಲ್ಲ ಒಡೆದು ಹಾಕಿ ಇದರಿಂದ ಪಾರಾಗಕ್ಕೆ ಬರ್ತೈತಿ. ವಿಷಯದ ಸಂಪರ್ಕ ಭೋಗದಿಂದ ಅದ ಆಶಾ ನಮ್ಮನ್ನು ಹುಟ್ಟಕ್ಕೆ ಹಚ್ಚಿದ್ದು. ವಿಷಯದ ಸಂಪರ್ಕ ಭೋಗದ ಆಶಾ ತೀಗಾಕ್ಕೆ ಹಚ್ಚಿದ್ದ ಅದ ನಮ್ಗೆ. ವಿಕಾರ ಹೊಂದುವಂಥ ಸಂದರ್ಭಗಳ ಜೀವನದೊಳಗೆ ಭಾಳ ಬರ್ತವೆ. ಅಂತಹ ಸಂದರ್ಭದಾಗ ಯಾರ ಮನಸ್ಸು ವಿಕಾರ ಆಗುದಿಲ್ಲ ಅವರಿಗೆ ದೇವರು ಅಂದಾಗ. ಸ್ವವಾಂತ ಅಶನ ಮೂತ್ರ ಪುರುಷದಂತೆ ಅಂದ್ರೆ ವಾಂತಿ ಮಾಡಿಕೊಂಡದನ್ನು ಹೆಂಗೆ ತಿನ್ನಕ್ಕೆ ಮನ್ಸಕೈತೆ ಅನ್ನೋದು ಹಂಗೆ ವಿಷಯದೋಳು ಮನವೆಳಸದಿವುದೇ ಸನ್ಯಾಸ ಅಂತ. ಹಂಗೆ ನಾವು ಅದ್ರ ಬಗ್ಗೆ ಮನಸ್ಸು ಹಾಕಬಾರ್ದಂತ.
ನೋಡೇವಲ್ಲ ಅದನ್ನು ಬಿಟ್ಟೇವಿ, ನೋಡಿಲ್ಲ ಮಾಡಿಬಿಟ್ಟಿದ್ದೈತಿ. ನೋಡಿ ಮತ್ತು ಅದರಾಗ ಹಾಕ್ತೀವಲ್ಲ, ಅದ್ರ ಏನಾಗೈತಿ ಅನ್ನೋದು ನೋಡ್ತೀವಲ್ಲ, ಒಕ್ಕಂತ ಕೈ ಬಿಟ್ಟಿಲ್ಲ ಅದು. ಅದಕ್ಕೆ ಹಂಗೆ ತಿಳಿದು ಹಿಂತಿರುಗಿ ವಿಷಯದಿಂದ ವಿಮುಖ ಆಗ, ಅವಾಗ ನಿನಗೆ ಇದು ಸ್ವರೂಪದ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಅದಕ್ಕೆ ಅದರಿಂದ ವಿಮುಖ ಆಗಿ ಯಾವ ಸ್ವರೂಪದ ಅಭ್ಯಾಸದಾಗ ತೊಡಗ್ತಾನೆ, ಅವು ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಯಾರಾದರೂ ಯಾವ್ದನ್ನಾರು ಬಯಸ್ಬೇಕಾದ್ರೆ ಅದ್ರ ಸಂಬಂಧ ಆರಾಮ ಇರ್ಬೇಕಂತ ಬಯಸ್ತೀವಿ. ಅದನ್ನು ಆನಂದಕ್ಕೋಸ್ಕರ ನಾವು ಓದಿಲ್ಲ ಅದನ್ನು ಬಯಸೋದು. ನೀ ಹೆಚ್ಚಾಗಿ ಏನಾರು ಬಯಸ್ತೀನ ಅಲ್ಲಿ ಆರಾಮನೇ ಇರ್ತಾನೆ ಅಂದ್ರೆ ಅಲ್ಲಿ ಬೈಕ್ ಇರುವುದಿಲ್ಲ. ಅಂದ್ರೆ ಇಲ್ಲಿ ಬೈಕ್ ಐತೆ ಅಂದ್ರೆ ಆರಾಮಿಲ್ಲ ಅಂತ ಅದಕ್ಕೆ ಅದನ್ನು ಬೇಡ್ತಾನ ಆರಾಮ ಇರ್ಬೇಕಂತ. ನಿದ್ಯಾಗ ಆನಂದ ಅಲ್ಲಿ ಪೂರ್ಣ ಇರ್ತಾನೆ, ಅಲ್ಲಿ ಏನು ಬೈಕ್ ಇರುವುದಿಲ್ಲ. ಯಾವುದು ಬೈಕ್ ಇರಲಿಲ್ಲ ಅಂದ್ರೆ ನೀವು ಪೂರ್ಣ ಆರಾಮ ಇರ್ತದೆ, ತೃಪ್ತಿ ಇರ್ತೈತೆ ನಾವು. ಹೌದಲ್ಲ? ತೃಪ್ತಿ ಇದ್ದಾಗ ಯಾವ ಬೈಕಿನೂ ಇರೋದಿಲ್ಲ. ಇದೇ ವಿಚಾರ ಹೇಳ್ಕೋತ ಕೇಳ್ಕೋತ ಪ್ರಾಣವಾಯು ಹೋಗ್ಬೇಕು ನೋಡ್ರಿ, ಅಂದ್ರೆ ಈ ಸಂಸ್ಕಾರ ಉಳಿದೈತಿ. ಅಂತ್ಯಕಾಲಕ್ಕೆ ಇದೇ ಸಂಸ್ಕಾರ, ಇದೇ ನೆನವನ್ಯಾಗ ಶರೀರ ಬಿಡಬೇಕು. ಯಾರಿಗೆ ಒಳಗೆ ಮನಸ್ಸಿನಾಗ ಏನು ಇರ್ತೈತಿ ಅದೇ ನೆನವನ್ಯಾಗ ಬಿಡ್ತಾರ ಅವ್ರು. ಈ ಸಂಸ್ಕಾರ ಇರ್ಬೇಕಲ್ಲ. ಇಂಥದ್ರೊಳಗೆ ಕಾಲಗಳ ಆಯುಷ್ಯ ಪರ್ಯಂತರ ಇದನ್ನ ಮಾಡ್ಕೊಂತ ಇದ್ರೆ ಏನಾರು ಉಳಿತೈತಿ, ಇದಿಲ್ಲ ಅಂದ್ರೆ ಉಳಿದಿಲ್ಲ. ಅಂತ್ಯಮತಿ ಸಾಗತಿ ಅಂದ್ರೆ ಶರೀರ ಬಿಡೋ ಮುಂದೆ ಏನು ನೆನಪಿಗೆ ಬರ್ತೈತಿ ಅದ ಮುಂದುವರಿತೈತಿ. ಬರೀ ಬಾಳೆ ಬದುಕು, ನನ್ನ ಹೆಂಡ್ರು ಗಂಡ್ರು ಮಕ್ಕಳು ಬದುಕು ಇವರೇ ಇದಾವೆ. ಅಲ್ಲದನ್ನು ಹಿಡ್ಕೊಂಡು ಬಂತ ಅದೇ ಮುಂದುವರಿತೈತಿ. ನೀ ಯಾರದನ್ನು ನೆನಪು ಉಳಿಬೇಕಲ್ಲ. ಇವ್ಯಾವೂ ನಾನಲ್ಲ, ಎಲ್ಲವನ್ನ ಅರಿತಕ್ಕಂಥ ಅರುವ ನಾನು ಅನ್ನೋ ನೆನಪು ಸದಾ ಅಂತ್ಯಕಾಲಕ್ಕೆ ಬರೋದು ಭಾಳ ಕಠಿಣ. ಅದು ಇವೆಲ್ಲ ಕರ್ಮದಿಂದ ಕಡ ತಗೊಂಡದ್ದು, ಪಂಚಭೂತಾದಿಗಳಿಂದ ಸಂಘಟಿತ ಆದದ್ದು. ಇದು ಅವ್ರದ್ದೊಂದು ಸಾಮಾನು ಇವ್ರದ್ದೊಂದು ಸಾಮಾನು ತಗೊಂಡು ಯಾಕ್ರಿ ಕೂಡಿಸ್ಕೊಂಡು ಬಂದೀನಿ. ಇದು ಪಂಚಭೂತಾದಿಗಳಿಂದ ಕೈಗಡ ತಗೊಂಡಿಲ್ಲ ಇದನ್ನು. ಇವು ನಾನು ನನ್ನದು ಅಂತ ಯಾರ ಸಾಮಾನು ತಗೊಂಡು ದಿಮಾಕ್ ಮಾಡ್ತೀಪ್ಪ. ಮಂದಿ ಸಾಮಾನು ತಗೊಂಡು ಇಲ್ಲ, ಪಂಚಭೂತಾದಿಗಳಿಂದ ಸಂಘಟಿತವಾದಂಥ ಶರೀರ ಇದು. ಅದನ್ನು ನಾನು ನನ್ನದು ಅಂತೀವಿ. ಅನ್ನದಿಂದ ಆದ ಕಾಯ ನಿನ್ನದೇನಲ್ಲೋ. ಸಪ್ತಧಾತುಗಳು ಯಾಕ್ರಿ ಇವೆಲ್ಲ ಹೊರಗಿನಿಂದ ತಗೊಂಡಿವಿಲ್ಲ. ಪಂಚಭೂತಾದಿಗಳ ನೀರು, ಗಾಳಿ, ಬೆಂಕಿ, ಯಾಕ್ರಿ ಅಗ್ನಿ, ಜಲ, ಪೃಥ್ವಿ, ಇವೆಲ್ಲ ಕೂಡ್ಕೊಂಡು ಸಂಘಟಿತವಾದದ್ದು ದೇಹ. ಇದನ್ನು ನಾನು ಅಂತ ತಿಳ್ಕೊಂಡು ಕುಂತೀವಲ್ಲ. ಮಂದಿ ಸಾಮಾನದಾಗ ಮಂದಿ ಮನೆಯಾಗ 2 ದಿನ ಇರೋನು ನಂದು ಅಂತ ತಿಳ್ಕೊಂಡು ಕುಂತೀವಿ. ನಿಂದ ಅನ್ನೋದು ಯಾವುದೈತಿ ಇದ್ರಾಗ? ಯಾವುದೂ ನಿನ್ನದಲ್ಲ, ಇದು ನೀನಲ್ಲ. ಎದಕ್ಕೆ ಬಂದು ನಿನ್ನ ಕೆಲಸ ನೀ ಮಾಡ್ಕೊಳಕ್ಕೆ, ನೀ ಯಾರನ್ನು ತಿಳ್ಕೊಳ್ಳೋ ಸಂಬಂಧ ಇದನ್ನೆಲ್ಲ ತೊಗೊಂಡು ಬಂದು ಮಾಡ್ಕೋಬೇಕಿಲ್ವ ಕೆಲಸ? ದೌಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇದ್ರ ಮಾಲಕರು ಸಿಟ್ಟಿಗೆ ಹೇಳ್ತಾರೆ. ಹೇಳಿದ ಟೈಮ್ಗೆ ಅದನ್ನು ಕೊಡಲಿಲ್ಲ ಅಂತಂದ್ರೆ ಏನು ಎಡ್ತಾನೆ ಇಟ್ಕೊಳ್ಳೋ ನೀ ಅದು. ನಂಗೆ ಕಡೆಗೆ ಒಂದ್ಬಿಟ್ಟು 2 ಸಲ ನಿನಗೆ ನೋಟಿಸ್ ಕಳಿಸಿ ಕಾರ ಅದಾಗಿಂದ ಬರ್ತೈತಿ ನಿನಗೆ ದಾಳಿ. ಮುಕ್ಕಳಿ ಮ್ಯಾಗ ಒತ್ತು ತೊಗೊಂಡು ಹೋಗ್ಕಾರ ಕಡೆಗೆ, ನಡಿ ಶನ್ಯಾದಿ ಅಂತ. ಇದನ್ನ ತಿಳ್ಕೊಂಡು ಕುಂತ ನಾನು ಇರಾಕ್ ಮನೆ ಕೊಟ್ರೆ ನಂದು. ಎದಕ್ಕೆ ತೊಗೊಂಬಂದು ಇದನ್ನ ನಿನ್ನ ಕೆಲಸ ಮಾಡ್ಕೊ ದೌಡ್ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರೆಲ್ಲ ಅಧಿಕಾರಿಗಳು ಅದಕ್ಕೆ ಸಿಟ್ಟಿಗೆ ಹೇಳ್ತಾರಿಲ್ಲ. ಅದರ ಮಾಲಕರು ಪಂಚಭೂತಾದಿಗಳೆಲ್ಲ ನಿನಗೆ ಸಿಟ್ಟಿಗೆ ಹೇಳ್ತಾರೆ. ದೌಡ್ ಕೊಡಬೇಕು. ನಾವು ತೆಗೆದುಕೊಂಡ ವಸ್ತುಗಳನ್ನು ದೌಡ್ ಕೊಡಬೇಕು ಅಂದಾಗ ಹಂಗೆ ಇಟ್ಕೊಂಡು ಕುಂತು ಬಿಡುವ ನಾನು ಅಂತ ಇಟ್ಕೊಂಡು ಕೂತು ಬಿಟ್ಟೀನಿ ಅಂತ. ಹೌದನ್ನು ನೋಡ್ಕೊ. ಹಂಗ ನಿನ್ನೂ ನಾವು ಶರೀರ ಬಿಟ್ಟರು ಭಾಳ ತನ ಇಡಬಾರ್ದು, ದೌಡ್ ಕೊಟ್ಟು ಬಿಡ್ಬೇಕು ಅದಕ್ಕೆ.
ಇಟ್ಕೊಂಡು ಕುಂಡ್ರಕ್ಕೆ ಹೋಗ್ಬೇಡ, ಮತ್ತು ಅದರಿಂದನೂ ಅನರ್ಥನ ಐತಿ. ಹೌದಿಲ್ಲ? ಅದಕ್ಕೆ ಶಾನ್ಯಾರದವ್ರು ದೌಡ್ ಅದನ್ನು ಇಡಾಕು ಭಾಳತನ ಇಡಾಕೆ ಹೋಗೋದಿಲ್ಲ. ಹಿಂದಾಗಡೆ ಹೇಳಿ ಕಳ್ಸೋನು ಬಿಡ ಅಂತಾರೆ ಅವರು. ಬ್ರಾಹ್ಮಣರದು ಒಟ್ಟ ಯಾರಿಗೆ ಹೇಳಿ ಕಳ್ಸೋದಿಲ್ಲ ನೋಡ್ರಿ. ಜೈನ್ ರಾತಿ ಇವ್ ರಾತಿ ಯಾರಿಗೆ ಹೇಳಿ ಕಳ್ಸಕ್ಕೆ ಹೋಗೋದಿಲ್ಲ. ಇದನ್ನು ಮಣ್ಣು ಕೊಟ್ಟಿಂದ ಇದನ್ನು ಹಿಂದಾಗಡೆ ಹೇಳಿ ಕಳ್ಸೋದು ಅದು. ಹಾಂ ರೀ, ದಿನಕ್ಕೆ ಹೇಳಿ ಕಳಿಸ್ತಾರೆ. ಇದನ್ನು ಇಟ್ಕೊಂಡು ಕುಂತು ಹೊಡೆದಾಡಿ ಬಡದಾಡಿ ಯಾಕ್ರಿ ಅಲ್ಲೇ ಹೊಡೆದಾಡ್ತಿರ್ತಾವೆ. ಅಲ್ಲಿ ಹೆಣ ಕುಂಡಿರ್ತೈತಿ, ಹೊಡೆದಾಡ್ತಿರ್ತಾವೆ ಒಂದಕ್ಕೊಂದು. ಹೌದಿಲ್ಲ? ಹೌದು. ಎರಡನೇದವ್ರು ಬಾಳೆ ಕೆಡಿಸಲೇ ನಿಮ್ಮ ಮನೆ ಬಾಳೆ ಮಾಡೋರು ಎಷ್ಟು ಮಂದಿ ಇದ್ರಿ ಹೇಳ್ರಿ ಇದ್ರಾಗ? ಈ ವ್ರತ ಹಿಡಿಯಕ್ಕೆ ಬಲ್ರು. ಇನ್ನೊಬ್ಬರಿಗೆ ಕೆಡಕ್ಕೆ ಆಗದಂಗೆ ನಮ್ಮ ಜೀವನ ಸಾಗಿಸ್ಬೇಕು ನೋಡ್ರಿ. ಒಬ್ರಿಗೊಬ್ರು ಸಂತೋಷಗೊಳಿಸೋ ಪೂಜೆ ಹಿಡೀರಿ. ಇನ್ನೊಬ್ರಿಗೆ ಪೀಡಾ ಕೊಡೋದನ್ನು ವರ್ಜಿ ಮಾಡಿದ. ಇನ್ನೊಬ್ರಿಗೆ ಸಂತೋಷಗೊಳಿಸ್ಬೇಕಾದ್ರೆ ನಾವು ತ್ಯಾಗ ಜೀವನ ಬೇಕಾಗೈತೆ ನಮಗೆ. ಹೌದು, ತ್ಯಾಗ ಇಲ್ಲಲ್ಲೇ ಇನ್ನೊಬ್ರಿಗೆ ಹಿತ ಮಾಡೋಕ್ಕಾಗೋದಿಲ್ಲ. ಎಲ್ಲ ನನಗೇ ಇರಲಿ ಅಂತಂದ್ರೆ ಹಂಚ್ಕೊಂಡು ತಿನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ಹೇಳಿ? ಇದ್ದಿದ್ರಾಗ ಹಂಚ್ಕೊಂಡು ತಿನ್ನೋ ತಗೋರ್ಪ ಅಂತ. ವಿತರಣದೊಡನೆ ಭೋಗದರ್ಥದೊದವನು ಅಂತ. ಏನೋ ಅದು ಹಂಚ್ಕೊಂಡು ತಿನ್ನಕ್ಕೆ ಕಲಿ ಅಂತ ಏನು ಇದ್ದಿದ್ರಾಗ. ಅದು ಮೊದಲಿಂತ್ರ ಐತಿ ನಮ್ಮ ಸನಾತನ ಋಷಿಮುನಿಗಳು. ಇದ್ದಿದ್ರಾಗ ಹಂಚ್ಕೊಂಡು ತಿನ್ನೋದು ಅದ್ರಾಗ ತೃಪ್ತಿ ಇರ್ತೈತಿ. ಕರ್ಕೊಂಡು ಊಟ ಮಾಡಿದ್ರೆ ಅದು ಶರೀರಕ್ಕೆ ಹತ್ತತಿ. ಯಾಕ್ರಿ? ತುಡುಗ್ಲೆ ತಿಂದ ಮರಿಗೆ ಹೋಗಿ ಗಬಾ ಗಬಾ ತಿಂತಾರಲ್ಲ, ಅದೇನು ನಿನಗೆ ಹಿತ ಅನ್ಸೋದಿಲ್ಲ. ಅದಕ್ಕೆ ಮೊದಲಿನ ಮಂದಿ ಎಲ್ಲರನ್ನೂ ಊಟಕ್ಕೆ ಕರೆದು ಯಾರನ್ನಾರ ಕರೆಸಿ ಊಟ ಮಾಡಿಸಿ ನಾವು ಊಟ ಮಾಡ್ತಿದ್ವಿ. ಅದು ಶರೀರಕ್ಕೆ ಎಷ್ಟು ಆರೋಗ್ಯ ಇರ್ತೈತಿ. ಇನ್ನೊಬ್ರಿಗೆ ಕೊಟ್ಟು ತಿಂದ್ರೆ ಕಸ್ಕೊಂಡು ತಿಂದದ್ದು ನೆಮ್ಮದಿ ಕೊಡ್ತೈತೆ ನಿನಗೆ. ಅದಕ್ಕೆ ಇನ್ನೊಬ್ರಿಗೆ ಹಿತ ಮಾಡಕ್ಕಲಿ. ಈ ಪುಣ್ಯ ನಿನಗೆ ಒದಗಿ ಬಂದಾಗ ಇದೈತಿ ನಿನಗೆ. ನಮ್ದು ಅನ್ನೋದು ಏನೈತಿ ಹೇಳಿದ್ರೆ ಮೊದಲ ಈ ಶರೀರನ ನಮ್ದಲ್ಲ. ಪರಮಾತ್ಮನ ದಿವಸ ಪರಮಾತ್ಮನಿಗೆ ಕೊಡಾಕಲ್ಲ. ಯಾರು ಪಾಪವನ್ನು ಮಾಡುವರು ಅವರು ಯೋಗದಿಂದ ಪತನವನ್ನು ಹೊಂದುವರು. ಯಾರು ಪುಣ್ಯವನ್ನು ಮಾಡುವರು ಅವರು ಅಧ್ಯಾತ್ಮದ ಶಿಖರವನ್ನು ಏರುವರು. ಹೌದು, ಪುಣ್ಯ ವೃದ್ಧಿ ಹಾಕೊಂತ ಹೋಗ್ತಂದ್ರೆ ಉನ್ನತ ಸ್ಥಿತಿಯನ್ನು ನೀವು ಹೊಂದಿ. ಇನ್ನೊಬ್ಬರಿಗೆ ಹಿತ ಮಾಡೋಕ್ಕೆ ಕಲೀರಿ. ಇದೇ ಪೂಜೆ ಹಿಡೀರಿ. ನೀವು ಮೊದಲು ಗಿಡ ಕೊಡೋದು ವರ್ಜ್ ಮಾಡ್ರಿ. ಈ ಪೂಜೆ ಹಿಡಿದ್ರೆ ನಿಮಗೆ ಉನ್ನತ ಸ್ಥಿತಿ ಬರ್ತದೆ. ಉತ್ತರೋತ್ತರ ಜನ್ಮ ಬರ್ತೈತಿ. ಒಂದು ಜನ್ಮದೊಳಗೆ ನಿನಗೆ ಜ್ಞಾನೋದಯ ಯೋಗ ಭ್ರಷ್ಟರು ಅಂದರೆ ಈ ಜನ್ಮದೊಳಗೆ ಅದನ್ನು ಸಾಧಿಸೋಕ್ಕಾಗಲಿ ಶರೀರ ಪತನ ಆತಂದ್ರೆ ಅದು ಮುಂದಿನ ಸಂಸ್ಕಾರ ಅಂಥ ಒಂದು ಉತ್ತಮವಾದಂಥ ಸ್ಥಾನದೊಳಗೆ ಮತ್ತೆ ಜನ್ಮ ಬರ್ತದೆ. ಯೋಗ ಭ್ರಷ್ಟ ಅಂತ ಈ ಅಭ್ಯಾಸದೊಳಗೆ ತೊಡಗಿದಾಗ ಶರೀರ ಹೋಗ್ತವಂಗ. ಅಂಥವ್ರು ಅಂಥ ಮಾಡಿದ ಕರ್ಮಕ್ಕನುಸಾರ ಅಂಥ ಸಾತ್ವಿಕರ ಸಂಸ್ಕಾರಕ್ಕನುಸಾರವಾಗಿ ಜನ್ಮ ತಾಳ್ತಾರವರು. ಸಾತ್ವಿಕರ ಮನೆಯಲ್ಲಿ ಹುಡ್ತಾರಂತ ಏನು ನೇಮಿಲ್ಲ. ಅವರು ಪ್ರಾರಬ್ಧಕ್ಕನುಸಾರವಾಗಿ ಜನ್ಮ ತಾಳ್ತಾರೆ. ಸಾತ್ವಿಕರ ಹೊಟ್ಟೆಲಿ ದುಷ್ಟನು ಹುಟ್ಟಬಹುದು, ದುಷ್ಟರ ಹೊಟ್ಟೆಲಿ ಸಾತ್ವಿಕರನ್ನು ಹುಟ್ಟಬಹುದು. ಹೌದಿಲ್ಲ? ಹುಟ್ಟ್ಯಾರಿಲ್ಲ. ಅದು ಕರ್ಮ ಸಂಬಂಧ ಇರ್ತೈತಿ. ಅದು ಲೋಕಾದೃಷ್ಟಿಯಿಂದ ಅವರು ದುಷ್ಟರಾಗಿರ್ತಾರೆ. ಹೌದಿಲ್ಲ?
ಹಿಂದಿನ ಕರ್ಮ ಸಂಬಂಧದಿಂದ ಬರ್ತೈತೆ ಅದು ಶರೀರ. ಏನು ಕಮಲಕ್ಕೆ ಹೆಸರೊಳಗೆ ಹುಟ್ಟಿರ್ತೈತಿ, ಒಳಗೊಳಕ್ಕೆ ಫಲವತ್ತಾದ ಭೂಮಿ ಒಳಗೆ ಹುಟ್ಟಿರ್ತೈತಿ. ಮಾಡಿದ ಕರ್ಮ ಹೆಂಗಿರ್ತೈತಿ ಅಂತ ಯಾರಿಗೆ ಹೇಳಿಕ್ ಬರ್ತದೆ ನೋಡ್ರಿ. ಶಾಂತಿ ಸೂತ್ರ ಹಿಡಿದ್ರೆ ಶಾಂತಿ ಇರ್ತೈತಿ. ಒಂದೋದು ಶಾಂತಿ ಅಂತ ಹಿಡಿದದ್ದು ಅಶಾಂತಿ ಸೂತ್ರ ಹಿಡ್ಕೊಂಡು ಕುಂತಿ. ಯಾವುದು ಗಾಢವಾದ ಸಂಸ್ಕಾರ ಇರ್ತೈತಿ ಅದ ಮುಂದುವರಿತೈತಿ ನೋಡ್ರಿ. ನೀ ಏನು ಹಿಡ್ಕೊಂಡು ಕುಂತಿ ಅದೆಲ್ಲ ನಿನಗೆ ಬಾಧ ಕೊಡೋದನ. ಅಲ್ಲಿಂದ ಏನೂ ಹಿಡಿಯಕ್ಕೆ ಹೋಗಬೇಡ, ನೀವು ಕೈ ಬಿಡೋದನ್ನು. ಹಿಡ್ದದ್ದನ್ನೆಲ್ಲ ಕೈ ಬಿಟ್ಟಾಗ ಏನಿರ್ತೈತಿ ನೀವು ನೋಡ್ಕೊಳ್ಳಿ. ಬಿಟ್ರೆ ಕೆಟ್ಟೇನೆ ಅಂತಿ, ಬಿಟ್ಟಾಗ ಹೆಂಗಿರ್ತೈತಿ ನೋಡ್ಕೋ. ಏನು ಹಿಡ್ಕೊಳ್ಳೋದೇ ಇದ್ರ ಮನಸ್ಸು ಖಾಲಿ ಇತ್ತಂದ್ರೆ ಅಲ್ಲಿ ಇದ್ದು ವಸ್ತುವಿನ ಅನುಭವ ಎಲ್ಲರಿಗೂ ಬರ್ತೈತಿ. ಅದು ಅನುಭವಕ್ಕೆ ಆಗಿಂದಾಗ ಅನುಭವಕ್ಕೆ ಬರಾಕತ್ತೈತಿ. ಬಿಡು ಪುರ್ಸೊತ್ಲೆ. ಅವಾಗ ಮನಸ್ಸಿನಾಗ ಏನಾರು ಹಿಡ್ಕೊಂಡು ಸಮಾಧಾನ ಇರ್ತೈತೇನೆ. ಹಿಡ್ಕೊಂಡದನ್ನೆಲ್ಲ ಕೈ ಬಿಡೋದನ್ನು. ಹೊರಗೊಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಸುಮ್ಮನೆ ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಂತ. ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಅಂತ. ಎಡೆಬಿಡದೆ ಈ ಅಭ್ಯಾಸ ನಾನು ಯಾರು, ನಾನು ಅಲ್ಲದ್ದು ಯಾವುದು ವಿಚಾರ ಒಳಗೆ ಆಂತರಿಕವಾಗಿ ನಡಿಬೇಕು. ಈ ಅಭ್ಯಾಸ ಮಾಡ್ಬೇಕಾದ್ರೆ ನಮ್ಗೆ ಉತ್ತಮ ಸಂಘ ಬೇಕು. ಚಲೋ ಸಂಗಿತ್ತಂದ್ರೆ ದುಷ್ಟ ಸುಧಾ ಒಳ್ಳೆಯವಾಗ್ತಾನೆ. ದುಷ್ಟರ ಸಂಗಿತ್ತು ಅಂದ್ರೆ ಸಂಪನ್ನ ಸುಧಾ ದುಷ್ಟಕ. ಸಂಘದ ಪರಿಣಾಮ ಭಾಳ ಆಕೈತೆ. ಮನಸ್ಸು ಸಂಘದಂತೆ ಶೃಂಗಾರಕೈತೆ ಅಂದ. ನೀ ಸ್ವರೂಪಾವಸ್ಥಿತಿಯನ್ನು ಹೊಂದಬೇಕಾದ್ರೆ ಬಗರ ಕೆಲಸ ಇಲ್ಲ, ಅನೇಕ ಜನ್ಮಗಳ ಪ್ರಯತ್ನ ಬೇಕಾಗ್ತೈತಿ. ಬಹುನಾಂ ಜನ್ಮನಾಂ ಅಂತೆ, ಬಹಳಷ್ಟು ಜನ್ಮಗಳು ಕಳೆದು ಹೋಗ್ಬೋದು ನೀನು ಸ್ವರೂಪ ಜ್ಞಾನ ಮಾಡ್ಕೋಬೇಕಂದ್ರೆ. ಅಭ್ಯಾಸ ನಿರಂತರ ನಡಿಬೇಕು. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಕೇಳಿದ್ದೀತಿ. ನಾರಾಯಣ ಅಂದ್ರೆ ಏನು? ನರನಾಮಯನ. ಮನುಷ್ಯನ ಗುರಿ ಧ್ಯೇಯ ಏನು? ಶಾಶ್ವತವಾದ ಸುಖವನ್ನು ಹೊಂದುವುದು. ಹೌದಿಲ್ಲ? ಅದಕ್ಕೆ ಮನುಷ್ಯ ನರನಾಮಯನ, ಮನುಷ್ಯನ ದುಃಖದಿಂದ ಬಿಡುಗಡೆಯನ್ನು ಹೊಂದುವುದು, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯನ್ನು ಹೊಂದುವುದು. ಅದು ಮನುಷ್ಯನ ಗುರಿ. ಅದು ನರನ ಅಯನ ಅಂದ್ರೆ ಮಾರ್ಗ, ಗುರಿ ಏನು? ಉಪನಯನ ಅಂದ್ರೆ ಚಿತ್ತವನ್ನು ಆನಂದದ ಸಮೀಪದಲ್ಲಿ ಕೂಡಿಸೋದಕ್ಕಂತಾರೆ ಉಪನಯನ. ಏನು? ಸಮೀಪ, ಆನಂದದ ಸಮೀಪದಲ್ಲಿ ಇಡೋದು. ಸುಖ ಹೊಂದಲಿಕ್ಕೆ ಎಲ್ಲರಿಗೂ ಒಂದೇ ದಾರಿ ಅದ. ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲರಿಗೂ ಒಂದೇ ಅದ. ಮನಸ್ಸಿನಾಗಿಂದೆಲ್ಲ ಖಾಲಿ ಮಾಡ್ರೆ ಆನಂದದ ಅನುಭೂತಿ ಆಗಕ್ಕೆ ಶುರು ಆಕೈತೆ ಎಲ್ಲರಿಗೂ. ಏನು ತುಂಬ್ಕೊಂಡು ಕುಂತಿ, ಅದಕ್ಕೆ ನಮ್ಗೆ ಅನುಭವ ಕೊಡುವಲ್ದದು. ಇಲ್ಲದನ್ನ ತುಂಬ್ಕೊಂಡು ಕುಂತಿಯಲ್ಲ. ಚಿತ್ತವೃತ್ತಿಯನ್ನು ಆನಂದದ ಸಮೀಪದಲ್ಲಿ ಇಡೋದಕ್ಕನ ಉಪನಯನ ಅಂತಾರೆ. ಸುಖ ಹೊಂದಲಿಕ್ಕೆ ಎಲ್ಲರಿಗೂ ಒಂದೇ ದಾರಿ ಇದೆ. ಹಿಂದಿನವ್ರಿಗೆ ಮುಂದಿನವ್ರಿಗೆ. ನಿದ್ರೆ ಮಾಡಕ್ಕೆ ಹೆಂಗೆ ಎಲ್ಲರಿಗೂ ಒಂದೇ ಐತಿ, ಹಂಗೆ ನಿಜವಾದ ಸುಖ ಶಾಂತಿ ಹೊಂದಬೇಕಾದ್ರೂ ಎಲ್ಲರಿಗೂ ಅದು ಒಂದೇ ಅದ ಸೂತ್ರ. ಶಿವಸೂತ್ರ ಹೊಂದಬೇಕಂತಿ ಶವಸೂತ್ರ ಹಿಡ್ಕೊಂಡು ಕುಂತಿ. ಅದು ನಿನ್ನೊಳಗೆ ಅನುಭವ ಬರ್ತೈತಿ, ಅನ್ಯದ್ರಾಗ ಹಣಿಕೆ ಹಾಕಿರೋ ಸಿಗೋದಿಲ್ಲ. ಅದು ಆನಂದ ಸಾಮ್ರಾಜ್ಯ ನಿನ್ನೊಳಗದ. ಏನು? ಮನಸ್ಸ ಇಲ್ಲದನ್ನು ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂತೈತಿ. ಆ ಕಲ್ಪಿಸ್ಕೊಂಡದ್ದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ತನ್ನಲ್ಲಿ ಐತೆ ಅನ್ನೋದು ಅನುಭವ ಬರಕ್ಕೆ ಶುರು ಆಗ್ತೈತಿ. ಮನುಷ್ಯನ ಕಲ್ಪನೆಗಳೆಲ್ಲ ಅಳದಾಗ ನಿಜವಾದ ಸ್ವರೂಪದ ಅನುಭವ ಆಗಕ್ಕೆ ಶುರು ಆಕೈತಿ ನಮಗೆ. ಏನು? ಇಲ್ಲ ಕಲ್ಪಿಸ್ಕೊಂಡ್ಕಾರ ಇದ್ದ ಸಮಾಧಾನ ಕೆಡಿಸ್ಕೊಂತೈತಿ. ಧ್ಯಾನ ಕೂತಾಗ ಏನು ಮಾಡ್ಬೇಕು? ಯಾವುದೇ ಕಲ್ಪನೆಗೆ ಅವಕಾಶ ಕೊಡುವಂಗಿಲ್ಲ.
ಎಲ್ಲ ಕಲ್ಪನಾ ರಹಿತ ಸ್ಥಿತಿ ಅನುಸಂಧಾನದಾಗ ಅದ ಅಭ್ಯಾಸದಾಗ ತೊಡಬೇಕು ನೋಡ್ರಿ. ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡದೇ ಇರುವುದೇ ಧ್ಯಾನ. ಶಿವಸೂತ್ರ ಅಂದ್ರು ಒಂದ, ಬ್ರಹ್ಮಸೂತ್ರ ಅಂದ್ರು ಒಂದ, ಸಂಧ್ಯಾ ಸೂತ್ರ ಅಂದ್ರು ಎಲ್ಲ ಒಂದ. ಶುದ್ಧ ಸತ್ವ ಪ್ರಧಾನವಾದಂಥ ಮನಸ್ಸಿಗೆ ಮಾತ್ರ ಅದು ಅನುಭವ ಬರ್ತದೆ. ರಜೋ ತಮೋ ಗುಣಗಳಿಂದ ಕೂಡಿದಂಥ ಮನಸ್ಸು ಎಲ್ಲ ಹೊಯ್ದಾಡ್ತದೆ. ಏನ್ ಅದಕ್ಕೆ ಶುದ್ಧ ಮನಸ್ಸು ಬೇಕಿದೆ, ಪರಿಶುದ್ಧವಾದಂತಹ ಮನಸ್ಸು. ಸತ್ವಾತ್ ಸಂಜೆ ಐತೆ ಜ್ಞಾನಂ ಅಂದ. ಸತ್ವ ಪ್ರಧಾನವಾದ ಗುಣ ನಮ್ಮಲ್ಲಿ ಜಾಗೃತ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಅದಕ್ಕೆ ಆಹಾರದಿಂದ ಗುಣಗಳು ತಯಾರಕ್ಕವು. ಎಂಥ ಆಹಾರ ಉಂಟೆ ಅಂಥ ಗುಣ ನಿನ್ನಲ್ಲಿ ತಯಾರಕ್ಕ. ಸತ್ವಗುಣ, ರಜೋಗುಣ, ತಮೋ ಗುಣಗಳು ಆಹಾರದಿಂದ ಅದು ಉಂಟಾಗುವುದು. ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ. ಅದಕ್ಕೆ ಅಧ್ಯಾತ್ಮ ಸಾಧಕ ಆದವರು ಸತ್ವ ಪ್ರಧಾನವಾದ ಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ಸೇವನೆ ಮಾಡ್ಬೇಕಂತ ಅಂದಾಗಿದ ತೀತೈತೆ ನಮ್ಗೆ. ನಾವು ಅದು ರೂಢಿ ಬೇಕಲ್ಲ. ಸಪ್ಪನ್ನು ತಿನ್ನೋ ರೂಢಿ ಆಗೈತೆ ನನಗೆ. ಯಾಕ್ರಿ ಖಾರ ಹುಳಿ ಸಿಹಿ ಇದನ್ನು ಮಾಡ್ಬೇಕಂತೀನಿ. ರಜೋಗುಣ ತಯಾರಕ್ಕಾಗೋದ್ರಿಂದ ನಾಲಿಗೆ ರುಚಿಗೆ ಬೆನ್ನು ಹತ್ತಿದೆ ಅಂದ್ರೆ ಶರೀರಕ್ಕೆ ಆರೋಗ್ಯ ಆಗುವಂಥದ್ದನ್ನು ತಿನ್ನೋದಿಲ್ಲ ನಾವು. ಆರೋಗ್ಯ ಕೆಡಿಸೋದು ನಾಲಿಗೆ ಬೆನ್ನು ಹತ್ತಿಬಿಟ್ಟೇವೆ. ಏನು ಶಿವಿನ ಆಗುವಂತ ಬಿಡೋದಂತ. ಏನು ತಿಂದ್ರು ಅದಕ್ಕೆ ಆಗ್ರಿ ಹಂಗೆ ಬೇಕಾದ ಬೇಷ ಶಿವಿದ್ ಬೇಡ್ತೈತೆ ಬಾಶಿಮಿ ಹೊಡೆದ್ರೆ ಏನಾಕೈತೆ ನೋಡ್ಕೊಂಡು ನೀವು. ಇದೇಲಿ ತಿಳಿಬೇಕಂತ. ಕಂಡದ್ದೆಲ್ಲ ತಿನ್ಕೊಂತ ಅಡ್ಡಾಡ ಇದೇಲಿ ತಿಳಿಬೇಕು. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತ. ಯುಕ್ತವಾದಂಥ ಆಹಾರ, ಯೋಗ್ಯವಾದಂಥ ಆಹಾರ, ಸಾತ್ವಿಕ ಗುಣವನ್ನು ಉಂಟು ಮಾಡುವಂಥ ಆಹಾರನ ತಗೋಬೇಕು ನಾವು. ರಜೋಗುಣ ತಮೋ ಗುಣವನ್ನು ಉಂಟು ಮಾಡುವಂಥ ಆಹಾರ ಮಬ್ಬಿಗೆ ಹಾಕೋದನ್ನ, ಮನಸ್ಸು ಚಂಚಲಾಗುವ ಆಹಾರ ಕೈ ಬಿಡ್ಬೇಕು. ಅಂಥವನ್ನೆಲ್ಲ ಕಡಿಮೆ ಮಾಡ್ಬೇಕಲ್ಲ. ಅಂಥದಕ್ಕೆ ಒಳ್ಳೆ ಜೋರು ಕರೆದದ್ದು ಹುರಿದದ್ದು ಯಾಕ್ರಿ ಅದೇ ಬೇಕನ್ನಿಸ್ತೈತಿ. ಅಲಗಾಮ್ ಹತ್ತಿಬಿಟ್ಟೈತಿ, ಎಲ್ಲಿ ಹೊಡಿಬೇಕು ನಮ್ಗೆ ಅದಿಲ್ಲ. ಅದೇ ಬೇಕಂತ ತಿಂದು ರೂಢಿ ಆಗಿಬಿಟ್ಟೈತಿ. ಅದೇ ನಿನ್ನ ಜನ್ಮ ಅಂತ ತಿರ್ಲಿಕ್ಕೆ ಹಚ್ಚೈತಿ ವಾಸನ. ಅದಕ್ಕೆ ಮರಗ್ತೀನಿ ನಾಲಿಗೆ ರುಚಿಗೆ, ಊಟಕ್ಕೆ ವಿಷಯಕ್ಕೆ ಮರುಗುತ್ತಿಪ್ಪ ತಂಗಿ ಕೂಟ ಉಪದೇಶ ಪದದಳು ಅಂತ. ಅದನ್ನು ಬಿಡೋದನ್ನ ನಾಲಿಗೆ ರುಚಿ. ಶರೀರಕ್ಕೆ ಬದುಕೋದಕ್ಕಾಗಿ ತಿನ್ನುವುದಕ್ಕಾಗಿ ಬದುಕಬೇಡ. ಶರೀರಕ್ಕೆ ಆರೋಗ್ಯಕರವಾದಂಥ ಅನ್ನ ಹಾಕಿ, ಅದು ಅದರ ಅರ್ಥ ಹೊಟ್ಟೆಯೊಳಗಿನ ಅರ್ಧ ಭಾಗ ನೀರಿಗೆ, ಅರ್ಧದಾಗ ಅರ್ಧ ನೀರು ಅರ್ಧ ಹವಾಡಕ ಹೌದಿಲ್ಲ. ಅದಕ್ಕೆ ಪಥ್ಯಾಹಾರ ಅಧ್ಯಾತ್ಮ ಸಾಧಕರಿಗೆ ಪ್ರತಿಯೊಬ್ಬರಿಗೆ ಇದನ್ನು ತಿಳ್ಕೊಬೇಕನ್ನೋರೆಲ್ಲ ಇದನ್ನು ಮಾಡಬೇಕು. ಶರೀರ ಆರೋಗ್ಯ ಇರ್ಬೇಕಂದ್ರೆ ಇದು ನಿಯಮಗಳ ಪಾಲನೆ ಇಲ್ಲ ಹೌದಿಲ್ಲ. ಆಹಾರದ ನಿಯಂತ್ರಣ ಇಲ್ಲ, ಮನಸ್ಸಿನ ವಿಚಾರಗಳ ನಿಯಂತ್ರಣ ಇಲ್ಲ, ಹತೋಟಿ ಒಳಗಿಲ್ಲ. ಅದು ಮನಸ್ಸು ಸಿಕ್ಕದ್ದೇ ನೆನಪು ಮಾಡ್ಬೇಕು. ಯಾವುದನ್ನು ನೆನಪು ಮಾಡಬೇಕು, ಯಾವುದನ್ನು ನೆನಪು ಮಾಡಬಾರ್ದು ಅನ್ನಿಸೋದ ಗೊತ್ತಿಲ್ಲ ನನಗೆ. ಅದನ್ನು ಕೇಳಬೇಕು, ಅದನ್ನು ಕೇಳಬಾರ್ದು, ಹಂಗೆ ಎಲ್ಲನೂ ಬಾಯಿ ತಗೊಂಡ್ಕೊಂಡಿರ್ತೀನಿ ಅದಿಲ್ಲ. ಸತ್ವ ಪ್ರಧಾನವಾದ ಗುಣ ನಮ್ಮಲ್ಲಿ ಜಾಗೃತ ಆದಾಗ ಇದರ ಅನುಭವ ಆಕೈತಿ ನೋಡ್ರಿ. ರಜೋತಮೋ ಗುಣಗಳಿಂದ ಕೂಡಿದಂಥ ಮನಸ್ಸು ಹೊಯ್ದಾಡ್ತದ, ಚಂಚಲಕ್ಕೈತೆ. ಅದಕ್ಕೆ ತಿನುಭವ ಬೇಕಪ್ಪ ಮೊದಲಂತಿದ್ರು. ತಿನುಭವ ಇದ್ದಾಗ ಅನುಭವ ಅಂತ. ಸಿದ್ಧಿಗಳನ್ನು ಮಾಡೋದು, ಪವಾಡಗಳನ್ನು ಮಾಡೋದು ಅದರ ಸಂಬಂಧ ವಿಷಯ ಭೋಗಕ್ಕಾಗಿ ನೀವು ಮಾಡೋದು. ಸುಖ ಹೊಂದಾಕ ಬೇಕಾಗಿಲ್ಲ. ನೀವು ಸುಖ ಹೊಂದಾಕ ಯಾವ ಸಿದ್ಧಿಗಳು ಪವಾಡಗಳ ಅವಶ್ಯಕತೆ ಇಲ್ಲ. ಸ್ವರೂಪ ಸಿದ್ಧಿ ಮಾಡ್ಕೊಳಕ್ ಬಲ್ರು.
ಎಲ್ಲರೂ ಸುಡುಗಾಡ್ಸಿದ್ರೆ ಆಟಕ್ಕನ ಮಾಡ್ಲಾಕ ಕೊಂಡ್ಕೊಂಡು ಏನು ಮಾಡೋದು? ಒಂದೇ ಎಚ್ಚರಿಕೆ ಒಳಗಿನ ಸಿದ್ಧಿಗಳೆಲ್ಲ ಅದಲ್ಲ. ಎಚ್ಚರಿಕೆಯ ಅವಸ್ಥೆನೇ ಗೈರು ಉಪಯೋಗ ಐತೆ ಅಂದ್ರೆ ನೀನು ಸಿದ್ಧಿಗಳು ತೊಗೊಂಡು ಏನು ಮಾಡವ? ಎಚ್ಚರಿಕೆ ಒಳಗಿನ ಸಿದ್ಧಿ ನಿಮ್ಮ ಕೆಲಸದೊಳಗೆ ನಿಷ್ಠೆಯಿಂದ ನೀವು ತೊಡಗಿದ ಸಿದ್ಧಿಗಳು ನೀವು ಬಯಸದೇ ಇದ್ರು ತಾವು ಬೆನ್ನು ಹತ್ತವು. ನೀವು ಅಲ್ಲಿ ಅಂದ್ರೂ ತಾನ ಬೆನ್ನು ಹತ್ತಿರ್ತಾವ. ಅದಲ್ಲ, ಅದಕ್ಕೆ ವಿಚಾರವಂತರ ಅದ್ರ ಕಡೆ ಗಮನನ ಕೊಡಕ್ಕೆ ಹೋಗೋದಿಲ್ಲ. ಎಲ್ಲ ಜೀವಿಗಳಿಗೆ ಮೊಟ್ಟ ಮೊದಲ ಅನುಭವ ಬಂದದ್ದ ನಿನ್ನ ಸ್ವರೂಪ, ಅದ ಆನಂದ. ಅದನ್ನು ಮರ್ತು ಕುಂತು ಬಿಟ್ಟೇವೆ ನಾವು. ಏನು ಮಾಡ್ಬೇಕಿನ್ನ? ಪುನಃ ಅದನ್ನು ನೆನಪಿಗೆ ತಗೊಳ್ಳೋ ಪ್ರಯತ್ನ ಮಾಡಬೇಕಾಗಿದೆ. ನಿನ್ನೊಳಗಿರುವಂತಹ ಸ್ವರೂಪವನ್ನು ಬಿಟ್ಟು ಮತ್ತೆ ಹೊರಗೆ ತಿರ್ಗಾಕಂಟಿ. ಇದ್ದಕ್ಕಿದ್ದಂಗೆ ಐತೆ ಅದು ನಿನ್ನ ಸ್ವರೂಪ, ಯಾವಾಗಲೂ ಇರುವಂಥದ್ದು. ಏನು ಬದಲಾಗದೆ ಒಂದೇ ನಮೂನೆ ಇದ್ದಂಥದ್ದು ನಿನ್ನ ಸ್ವರೂಪ. ಅದು ತಿಳುವಳಿಕೆ ಮಾಡಿಕೊಂಡಾಗ ನಿನಗೆ ನೆಮ್ಮದಿ ನೋಡು. ನಿನ್ನನ್ನು ಬಿಟ್ಟು ಅನ್ಯದ್ರಾಗ ಹುಡ್ಕಾಕೊಂಟಿ, ಅದನ್ನು ನೆಮ್ಮದಿ ಎಲ್ಲಿ ಸಿಗ್ಬೇಕದು? ದೇವ್ರು ಅನ್ನೋದೆಲ್ಲ ನೀನೇ ಕಲ್ಪಿಸ್ಕೊಂಡದ್ದು ಹೋದಿಲ್ಲ. ಇಲ್ಲ ಅದು ನಿನ್ನ ಬಿಟ್ಟು ದೇವ್ರು ಅನ್ನೋದಿಲ್ಲ. ಏನು ದೇವ್ರು ಅಂದರೆ ಸುಖರೂಪದಂಥ ಇರುವು ನೀನ ಅದಿ. ನಿನ್ನ ಬಿಟ್ಟು ಅದನ್ನು ಬೇರೆ ಹುಡುಕಿರಿ ಎಲ್ಲಿ ಸಿಗ್ಬೇಕು ನೀವು? ಅದನ್ನು ಹೊಸದಾಗಿ ಎಲ್ಲಾರು ಹುಡುಕ್ಬೇಕಾಗಿಲ್ಲ, ನಿನ್ನ ಬಿಟ್ಟು ಹುಡ್ಕಾಕೊಂಟಿ. ಹುಡುಕೋದು ಬಿಟ್ಟರೆ ನಿನ್ನಲ್ಲಿ ಐತೆ ಅನ್ನೋದು ಅನುಭವ ಪೂರೈಸ್ಬೇಕು. ನಾನೇ ಆನಂದ ಸ್ವರೂಪ ಇದ್ದೇನೆ ಅನ್ನೋ ಅನುಭವ ಯಾವುದರ ಕರ್ಮ ಮಾಡಿರೋದು ಗೊತ್ತಾಗತ್ತೆ. ನಾವು ತಿಳುವಳಿಕೆಯಿಂದ ನಾವು ಹೊಂದಬೇಕಾಗೈತೆ ಅದನ್ನು. ಅದು ಜ್ಞಾನದ ಫಲ ಹೊರತು ಕರ್ಮದ ಫಲ ಅಲ್ಲ. ಅದು ಕರ್ಮ ಅನ್ನೋದು ಮಂದಮತಿಗಳ ವಿಷಯ. ಅದು ಬಲ್ಲವರು ಕರ್ಮವನ್ನು ಮಾಡುವಂತ ಯಾರಿಗೂ ಹೇಳಕ್ಕೆ ಹೋಗೋದಿಲ್ಲ. ತಿಳುವಳಿಕೆಯ ಫಲ. ನೀ ತಿಳಿಯಲಿ ಕೋಟ್ಯಾವಧಿ ಕರ್ಮಗಳನ್ನು ಮಾಡಿದ್ರು ನೀನೇನು ಅದಕ್ಕೆ ಅಧಿಕಾರಿ ಆಗುವುದಿಲ್ಲ. ನಿನ್ನ ನಿಜವನ್ನು ನೀ ತಿಳ್ಕೊಂಡು ಖಾತ್ರಿ ಮಾಡ್ಕೋಬೇಕಂದ್ರೆ ಸಮಾಧಿ ಅಥವಾ ತೂರಿ ಪದವನ್ನು ನೀ ಹೊಂದಬೇಕು. ಹೊಂದಿದಾಗ ನೀ ಯಾರಿದೆಯೋ ನಿನಗೆ ಖಾತ್ರಿ ಆಗ್ತದೆ. ಆ ಕೆಲಸ ನಾವು ದೌಡ್ ಮಾಡ್ಕೋಬೇಕಾಗೈತಿ. ಯಾಕೆ ಶರೀರ ನಿಮ್ಮದಲ್ಲ, ಯಾವ ಹೊತ್ತಿನಾಗಿದ್ದು ಹೋಗತ್ತೀವಿ ಹೇಳಕ್ಕೆ ಬರೋದಿಲ್ಲ. ಏನು ಬರೋಸರಿ ನಾಳೆ ಮಠ ನೀ ಬದುಕ್ತಿ ಅನ್ನೋದು. ಈಗಿಂದ ಇನ್ನೊಂದು ಮನೆಗೆ ಹೋಗೋ ಮಟ್ಟ ಬರೋಸಿಲ್ಲ ಅದಿಲ್ಲ. ಯಾವ ಹೊತ್ತಿನಾಗ ಬರ್ತೈತಿ ದಾಳಿ ಹೇಳಕ್ಕೆ ಬರೋದಿಲ್ಲ. ಈ ದಾಳಿ ಬರೋಕ್ಕಿಂತ ಮೊದಲು ನಿನ್ನ ಕೆಲಸ ಮಾಡ್ಕೊ. ನಿನ್ನ ಕೆಲಸ ಅಂದ್ರೆ ನಿಜವಾದ ನೀ ಯಾರದನ್ನು ತಿಳ್ಕೋದು. ಇದೇ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದ ಪ್ರತಿಯೊಬ್ಬರು ಈ ಲಾಭವನ್ನು ಮಾಡ್ಕೊಡ್ರಿ. ಅದರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಅನುಭವಗಳ ಮುಖಾಂತರ ಇದನ್ನು ನಾವು ಈ ಕಾಯಕ ಮಾಡಬೇಕಾಗೈತಿ. ನಮ್ಮನ್ನು ನಾವು ತಿಳ್ಕೊಳ್ಳೋ ಕಾಯಕ. ನಾವು ಬರೇ ಇಂದ್ರಿಯಗಳ ಮಜಾ ತೃಪ್ತಿ ಪಡಿಸೋ ಕಾಯಕನ ನಡೆಸೀವಿ. ಎಂದಿಗೆ ತೃಪ್ತಿ ಆಗ್ಬೇಕ್ರಿ ಅವು? ಇಂದ್ರಿಯಗಳ ಮಜಾ ಮಾಡೋದು ಹೋದಿಲ್ಲ. ಬಾಳೆ ಅಂದ್ರೆ ಏನಾರ ಐತೆ ಅಂದ್ರೆ ಹೊಸ ನೀನು ಬಾಳೆದಾಗ ಏನು ಮಾಡೋ ಒಳ್ಳೆಯದ ಮಾಡಿದ್ದ ಮಾಡೋಕೆ ಸುಭಾದಾಸ. ಉಂಡುದನೇ ಮಗಳು ಉಣ್ಣುತ್ತ ಮೇಳವಿಸುವುದನೇ ಮೇಳವಿಸುತ್ತ ಅವ ಇಂದ್ರಿಯಗಳು ವಿಷಯ ವಸ್ತುಗಳು. ಏನೈತೆ ಅದರಿಂದ ಏನಾಗೈತೆ ಪರಿಣಾಮ ನೋಡ್ಕೊ. ಅವ ವಿಚಾರವಂತ ಅದನ್ನ ನೋಡ್ಕೊಂಡು ಹೆಜ್ಜೆ ಇಡ್ತಾನ. ವಿಚಾರ ಇಲ್ದವ್ರು ಹಂಗೆ ಕಣ್ಣು ಮುಚ್ಚಿ ಅವ್ರು ಏನು ಮಾಡ್ತಾರೆ? ಅದು ಕಣ್ಣು ಮುಚ್ಚಿ ಕೂಟ್ರಕ್ಕೆ ಬೆಣ್ಣ ಐತಿ ಕೂಟ್ರು ಹೋದಂಗೆ. ಕಣ್ಣು ಅದಾವ, ವಿಚಾರ ಐತಿ, ವಿಚಾರ ಮಾಡಿ ನೋಡ್ಕೊ. ಇದು ಸುಖದಾಯಕವಾದದ್ದು, ದುಃಖದಾಯಕವಾದದ್ದು. ಈ ಕ್ರಮ ನಮ್ಮನ್ನ ಸುಖದಡೆಗೆ ಹೋಯ್ತೈತಿ, ದುಃಖದಡೆಗೆ ಹೋಯ್ತೈತಿ. ನೋಡ್ಕೊರಿ, ವಿಚಾರ ಮಾಡಿ ಹೆಜ್ಜೆ ಇಡೋ ಅಂದ. ಈ ಮನುಷ್ಯನ ಜನ್ಮಕ್ಕೆ ಬಂದು ಅದ್ರ ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಆ ಜನ್ಮದಾಗ ನಿನಗೆ ಅವಕಾಶ ಇಲ್ಲ. ನೀನ ಪೂರ್ಣ ಸ್ವರೂಪದಿ, ಅದ್ರ ಕಡೆ ಲಕ್ಷ್ಯ ಇಲ್ಲ ನಿನಗೆ. ಅಪೂರ್ಣ ಅಂತ ತಿಳ್ಕೊಂಡು ಕೂತೀನಿ ನೀನು. ಇದ್ದಾಗ ಅರ್ಧೋಟಿದ್ದೇನು ಪೂರ್ಣ ಇದ್ದೇವೆ. ಶರೀರ ಲಕ್ಷ್ಯ ಅಂದ್ರೆ ಪರಿಚ್ಛಿನ್ನತ್ವ ಭಾವ ಅರ್ಧೋಟ ಬರ್ತೈತೆ ನಿನಗೆ. ಇರುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಯಾವ ವ್ಯಾಪಕವಾದದ್ದು ಐತೆ ಅನ್ನೋದು ಗೊತ್ತಾಗೈತೆ. ಭೂಮಾ ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ನಿನಗೆ ನೆಮ್ಮದಿ ನೋಡು. ಭೂಮಾ ವೈ ತತ್ ಸುಖಂ ನ ಅಲ್ಪೇ ಸುಖಮಸ್ತು ಅಂತ.
ಯಾವುದು ವ್ಯಾಪಕವಾದದ್ದೈತಿ ಅದ ಸ್ವರೂಪ ಐತಿ. ಪರಿಚ್ಛಿನ್ನ ತಗೊಳ್ಳೋದನ್ನ ಹಿಡ್ಕೊಂಡು ಕೂತಿ ಅದು ದುಃಖವನ್ನು ಹೊಂದಿ. ಶರೀರ ಭಾವ ಪರಿಚ್ಛಿನ್ನ ತಗೊಳ್ಳೋದದ, ಇದನ್ನು ಬಿಟ್ಟು ನೋಡು. ಮೊದಲ ನೀ ಯಾರು ಅನ್ನೋದನ್ನು ತಿಳ್ಕೊ. ಇದ್ರಾಗ ಇದನ್ನು ತಿಳ್ಕೊಳಕ್ಕೆ ನೀ ಯಾವ ಶಾಸ್ತ್ರನೂ ಕಲಿಯಬೇಕಾಗಿಲ್ಲ. ಸುಖ ಹೊಂದಲಿಕ್ಕೆ ಏನು ಕಲಿಯುವ ಅವಶ್ಯಕತೆನೇ ಇಲ್ಲ. ನೀವು ಆರಾಮಿರ್ಬೇಕಂದ್ರೆ ಸಂಕಟ ಬಂದಾಗ ಏನಾರ ಕಲೀದ್ ನೀವು. ಎಚ್ಚರ ಇದ್ದಾಗ ನಾವು ನಿದ್ದೆ ಮಾಡಕ್ಕೆ ಕಲಿಬೇಕು ನೋಡ್ರಿ. ಅದಕ್ಕೆ ಜ್ಞಾನ ನಿದ್ರೆ ಅಂತ, ಯೋಗ ನಿದ್ರಾ, ಐಚ್ಛಿಕ ನಿದ್ರಾ ಅಂತ ಕರೀತಾರೆ. ಏನ್ ಜ್ಞಾನದಿಂದ ಎದುರಿಗೆ ಕಾಣುವಂಥ ಜಗತ್ತಿನ ನಿವೃತ್ತಿ. ಇದೆಲ್ಲ ಲಯ ಆಗ್ಬೇಕು. ಏನ್ ಎಲ್ಲ ವಿಲಯ ಆಗ್ಬೇಕು. ಪದಾರ್ಥ ಭಾವನಾ ಅಂತಾರೆ ಅದಕ್ಕೆ. ಸಪ್ತ ಭೂಮಿಕೆ ಒಳಗೆ 6ನೇ ಭೂಮಿಕಾ ಏನೋ ತೋರ್ದಂಗೆ ಆಗ್ಬೇಕು ನೋಡ್ರಿ. ಏನ್ ಸಪ್ತ ಭೂಮಿಕೆಗಳದಾವಲ್ಲ, ಸುಖೇಚ್ಛಾ, ವಿಚಾರಣ, ತನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥ ಭಾವನ, ತೂರ್ಯಗ. ಸಪ್ತ ಭೂಮಿಕೆ ಒಳಗೆ ಪೂರ್ಣ ಏನು ತೋರ್ದಂಗೆ ಆದಾಗ ನಿನ್ನ ಇರುವಿನ ಅನುಭವ ನಿನಗಾಕೈತಿ. ತೋರುವುದೆಲ್ಲ ಅದು ಮಿಥ್ಯೆ. ನಿನ್ನಲ್ಲಿ ತೋರಿ ನಿನ್ನಲ್ಲಿ ಅಡಗ್ತಾವ. ಏನು ತೋರಿಕೆ ನೀನಲ್ಲ, ಆ ತೋರಿಕೆಗೆ ಆಧಾರವಾದಂಥ ಇರುವಿಕೆ ನೀನು ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಏನು ಈ ಶಾಲಿ ಕಲಿಯೋದೆಲ್ಲ ತೋರಿಕೆ ಬಗ್ಗೆ ಕಲಿಯೋದಿಲ್ಲ, ಇರುವಿಕೆ ಬಗ್ಗೆ ಏನಾರು ಕಲ್ತೇನೆ. ನೀ ಹೆಂಗದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡೇನೆ, ನಿನ್ನ ಬಗ್ಗೆ ತಿಳ್ಕೊಳ್ಳಿಲ್ಲ. ನಿನ್ನಿಂದ ಅರಿವಿಸ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಂಡು ತೋರಿಕೆ ಬಗ್ಗೆ ಎಷ್ಟೇ ಜ್ಞಾನ ಮಾಡಿಕೊಂಡ್ರು ಎಲ್ಲ ವ್ಯರ್ಥ. ಏನೂ ಲಾಭ ಇಲ್ಲ. ಅದು ಏನು ತೋರ್ಲೆ ಇದ್ದಾಗ ಹೆಂಗಿದೆ ನೋಡ್ಕೊ. ಎಚ್ಚರಿಕೆ ತೋರಿಲ್ಲ, ಕನಸನ್ನು ತೋರಿಲ್ಲ, ನಿದ್ದೆ ಹತ್ತಬಾರ್ದು. ಮಬ್ಬನ್ಯಾಗ ಬಿದ್ದ ತಾತ್ಪೂರ್ತಿಕ ಅದು ನಿದ್ದೆ ಹತ್ತಿದಾಗ ಏನೂ ತೋರುದಿಲ್ಲ ಅಲ್ಲಿ. ಆದ್ರೆ ಅಲ್ಲಿ ಮಬ್ಬ ಐತಿ, ಅರಿವಿಲ್ಲ. ಏನೊಂದು ತೋರದ ಅಜ್ಞಾನವಲ್ಲದ ಅಂತಾರೆ. ಎಚ್ಚರಿಕೆ ತೋರಬಾರ್ದು, ಕನಸು ತೋರಬಾರ್ದು, ನಿದ್ದೆ ಹತ್ತಬಾರ್ದು. ಅದ ನಿನ್ನ ನಿಜ ಸ್ವರೂಪ. ಅದನ್ನು ನಾವು ಆ ಎಚ್ಚರಿಕೆಯನ್ನು ಹೊಂದಬೇಕಾಗಿತ್ತು. ಏನೊಂದು ತೋರದ ಅಜ್ಞಾನವಲ್ಲದ ಅಂತ. ಎಚ್ಚರಿಕೆ ನೆನಪನೂ ಇಲ್ಲ, ಕನಸಿನ ನೆನಪನೂ ಇಲ್ಲ, ನಿದ್ದೆನೂ ಇಲ್ಲ ಅಂತ. 3 ಅವಸ್ಥೆಗಳನ್ನು ಮೀರಿ ನಿಂತಾಗ ಇದು ನಿಜದ ಜ್ಞಾನ ನಮಗಾಗ್ತದೆ. ಇದೇ ಅಭ್ಯಾಸ ನಾವು ಮಾಡಬೇಕಾಗೈತಿ. ಸತತ ನಿರಂತರವಾಗಿ ಅಭ್ಯಾಸ ಎಡೆಬಿಡದೆ ನಡಿಬೇಕಿದೆ. ಅದ ನಾನಿದ್ದೇನೆ ಅಂತ. 3 ಅವಸ್ಥೆಗಳನ್ನು ಮೀರಿದ್ದಂತ ನನ್ನ ಸ್ವರೂಪದ ಅಂತ. ಎಲ್ಲ 3 ಅವಸ್ಥೆಗಳು ನಿನ್ನ ಮನಸ್ಸಿನ ಕಲ್ಪನಾದಾಗ ತೋರ್ತಾವೆ. ಕಲ್ಪನಾರಹಿತ ಆದಾಗ ಈಗ ಯಾವ ಅವಸ್ಥೆಗಳ ಸಂಬಂಧನೂ ನಿನಗಿಲ್ಲ ಅನ್ನೋದು ಅನುಭವ ಬರ್ತದೆ. ಏನು ಈ ಎಚ್ಚರಿಕೆ ವ್ಯವಹಾರ ನಿನ್ನ ಧರ್ಮ ಅಲ್ಲಿದು. ಏನು ಅದು ಇಂದ್ರಿಯಗಳ ಧರ್ಮ. ಇಂದ್ರಿಯಗಳಿಗೆ ಗೋಚರಕ್ಕೈತೆ ಅದು. ಇಂದ್ರಿಯಗಳ ಸಂಬಂಧ ಎಲ್ಲ ಕೈ ಬಿಟ್ಟಾಗ ನಿನ್ನ ಅನುಭವ ನಿನಗಾಕೈತಿ. ಸ್ವಧರ್ಮ ಅಂದ್ರೆ ನಿನ್ನ ಸ್ವರೂಪದ ಧರ್ಮ. ಸಚ್ಚಿದಾನಂದ ಸ್ವರೂಪಕ್ಕೆ ಸ್ವಧರ್ಮ ಅಂತ ಯಾವಾಗಲೂ ಇದ್ದದ್ದು ಸತ್ತು. ಚಿತ್ತ ಅಂದ್ರೆ ಎಲ್ಲವನ್ನ ಅರಿತಕ್ಕಂಥದ್ದು, ಸುಖರೂಪವಾದಂಥದ್ದು. ಅದು ನಿನ್ನ ಧರ್ಮದ. ಇದು ಅರಿವಿಸ್ಕೊಳ್ಳೋದು, ವಿಕಾರ ಆಗೋದು, ನಾಶ ಆಗೋದು ನಿನ್ನ ಧರ್ಮ ಅಲ್ಲ. ಅದಕ್ಕೆ ನಿನ್ನ ಧರ್ಮದಾಗ ನೀ ಇದ್ರೆ ಆರಾಮಿರ್ತಿ. ಪರಧರ್ಮ ಅವಲಂಬನ ಮಾಡಿದ್ರೆ ದುಃಖವನ್ನು ಹೊಂತಿ ಅಂತ. ಹಮ್ಮೆಲ್ಲ ಅಡಿಗೆದಾಗ ತನ್ನ ನಿಜ ಧರ್ಮ ಇದ್ದೇ ಇರ್ತದೆ. ತಾನು ಯಾರಿದ್ದೇನೆ ಅನ್ನೋದು ಹೊಳೆದಾಗ ತನ್ನ ಧರ್ಮ ಏನು ಅನ್ನೋದು ಗೊತ್ತಾಕೈತಿ. ಈ ತೋರಿದ್ದು ಯಾವುದೂ ನಾನಲ್ಲ. ಇದು ನಾನಂತ ಗಟ್ಟಿಯಾಗಿ ಹಿಡ್ಕೊಂಡು ಕುಂತಿದ್ದೀನಿ.
ನೀನಾದ್ರೆ ಅದನ್ಯಾಕೆ ಬಿಡ್ತೀಯ? ತೂರು ಎಡಗ್ತೈತೆ ಅದು. ತೂರು ಎಡಗುವುದು ಅದು ನಿನ್ನ ಧರ್ಮ ಅಲ್ಲ. ತೋರದೆ ಎಡಗದೆ ತೋರುವಿಕೆಗೆ ಎಡಗುವಿಕೆಗೆ ಸಾಕ್ಷಿಯಾಗಿದ್ದು ಇರು ಏನೈತಿಲ್ಲ ಅದು ನಿನ್ನ ಧರ್ಮ. ಎದುರಿಟ್ಟು ಅದನ್ನು ನೋಡಿ ನೋಡಿ ಅದನ್ನ ನಾನಂತ ಹೆಂಗೆ ತಿಳ್ಕೊಂಡಿ ನೀನು? ಯಾವುದು ತೋರ್ತತಿ ಅದನ್ನೇ ಹೆಂಗೆ ಅಕ್ಕಿ? ಅದು ಜಡವಸ್ತು ತೋರ್ತವೆ. ಜಗತ್ತು ತೋರ್ತದೆ ಅಂದ್ರೆ ಅದು ಜಡ ಐತಿ, ಅದಕ್ಕೆ ಅಸ್ತಿತ್ವ ಇಲ್ಲ. ಅಲ್ಲಂ ಪ್ರಭುಗಳು ಈ ತೋರ್ಕಿಗೆ ಮಾಯಿಗೆ ನಿನ್ನ ಹೊಲ ಶರೀರ ತಗೊಂಡು ಹೋಗ್ಬಿಡೋನು, ಇದಿಲ್ಲೇ ನನಗೆ ಇರಾಕ್ ಬರ್ತೈತಿ ತಗೊಂಡು ಹೋಗ್ಬಿಡೋನು ಅಂದ್ರೆ ಗಟ್ಟಿ ಆಗೈತೆ ಅವ್ರಿಗೆ. ತನ್ನ ಆತ್ಮಭಾವದೊಳಗೆ ನೆಲೆಯಾಗಿ ನಿಂತ ಅಭ್ಯಾಸ ಆಗೈತಿ, ಬೇಕಾದಂಗೆ ಹೋಗ್ಲಿ ಅದಂತ. ನಿದ್ದೆ ಹೆಚ್ಚಾಗಿ ಶರೀರ ನೀನಾಗಿರ್ತೀವ, ನೀನಾಗಿರ್ತೀವ. ನಿದ್ದೆ ಒಳಗೆ ಹೆಂಗೆ ಕುಂತಿದ್ವಿ ಜೋಕುಮಾರ ಅಂದ್ರೆ? ಎಚ್ಚರಿಕೆ ಒಳಗೆ ಎಷ್ಟೇ ಇದನ್ನು ಹಿಡ್ಕೊಂಡು ಕೂತಿದ್ದೆ ನಾನು ನನ್ನದು. ನಿದ್ದೆ ಎತ್ತದಾಗ ಎದಕ್ಕೆ ನಾನು ಅಂತ ಹೇಳಿ ಅನ್ಯದ್ದೇನೂ ಇಲ್ಲ, ಅಲ್ಲಿ ಏನೂ ಕಾಣಲಿಲ್ಲ. ಅವಾಗ ಆರಾಮನ ಇದ್ನಿ. ಎಲ್ಲಿ ಇನ್ನೊಂದನ್ನು ಕಾಣ್ತಿ, ಇನ್ನೊಂದನ್ನು ನೋಡ್ತಿ, ಅಲ್ಲಿ ದುಃಖವನ್ನು ಹೊಂತಿ. ಎಲ್ಲಿವರೆಗೆ ಅನ್ಯವಾದದ್ದನ್ನು ಹಿಡ್ಕೊಂಡು ಕುಂತೇವಿ ಅಲ್ಲಿವರೆಗೆ ಅವುಗಳಿಗೆ ಆಗುವಂಥ ಕಷ್ಟಗಳನ್ನು ನಾವು ಅನುಭವಿಸ್ಬೇಕಾಗ್ತದೆ. ಈ ದೇಹ ನಾನಂತ ಹಿಡ್ಕೊಂಡು ಕುಂತೀವಿ, ಇದಕ್ಕಿದ್ದಂಗೆ ಇರ್ತದೆ, ವಿಕಾರ ಹಾಕೊಂತ ಹೋಗ್ತದೆ. ನನಗೆ ಆಗೈತೆ ಅಂತ ನೀನು ದುಃಖ ಪಡ್ತೀವಿ. ಅದಕ್ಕೆ ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರನೂ ನನಗೆ ಸಂಬಂಧಿಸಿದ್ದಲ್ಲ ಅನ್ನೋ ತಿಳುವಳಿಕೆಯನ್ನು ಗಟ್ಟಿ ಮಾಡ್ಕೊ. ದೇಹವಿದನು ಅನ್ಯ ದೇಹದಂದರಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗಹುದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರತಾಪ್ಸನಾಗಿ. ಈ ಶರೀರ ಅನಾತ್ಮದ ಸಂಬಂಧಗಳನ್ನು ತಪ್ಪಿಸು. ಶರೀರ ಜೀವಂತ ಇದ್ದಾಗ ಇದು ನಾನಲ್ಲ ಅಂತ ತಿಳಿದು ಸಂಬಂಧ ತಪ್ಪಿಸ್ಕೊಂಡಿರಾಕಲಿ ಅಂತ ಇದ ಅಭ್ಯಾಸ ಮಾಡ್ಬೇಕಾಗೈತೆ ನೋಡ್ರಿ. ನಿನ್ನ ಶಾಸ್ತ್ರ ಪುರಾಣ ಎಲ್ಲ ಒಂದ ಅವಸ್ಥೆ ಒಳಗೆ ನೀವೆಲ್ಲ ನೀನು ಮಾತ್ರ ಎಲ್ಲ ಅವಸ್ಥೆ ಒಳಗಿರ್ತಿ. ಗುರು ಶಿಷ್ಯ ಅನ್ನೋದು ಎಚ್ಚರಿಕೆ ಅವಸ್ಥೆಗೆ ಅಷ್ಟೇ. ನಿಜದ ಕಡೆ ಎಲ್ಲ ಕೊಟ್ಟಾಗ ನೀನು ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ. ಎಲ್ಲ ಅವಸ್ಥೆಗಳಿಗೂ ಸಾಕ್ಷಿಯಾಗಿ ನಾನು ಅದೇನೆ. ಏನು ಈ ತಿಳುವಳಿಕೆ ನೀನಲ್ಲಿ ಗಟ್ಟಿ ಆದ್ರೆ ನಿನಗೆ ಬಂಧನ ಇಲ್ಲ ಅನ್ನೋ ನಾನು ಹೋಗ್ಬೋದು. ನಿದ್ರೆಯನ್ನು ಮೀರಿದಾಗ ನಿನಗೆ ಸಮಾಧಿ ಸ್ಥಿತಿ ಅನುಭವ ಬರ್ತದೆ. ಬರುವ ನಿದ್ರೆಯನ್ನು ತಗ್ಗಿಸಬೇಕು ಅಂದರೆ ನಿದ್ರೆಯೊಳಗೆ ಅರಿವು ಇದ್ದ ಆನಂದನ ಇರ್ತದೆ, ಎಚ್ಚರ ಇದ್ದಿರ್ತದೆ ಆರಾಮ್. ಶಿವದಾರದೊಳಗೆ ಅಂದ್ರೆ ಸುಖದ ಸೂತ್ರದೊಳಗೆ ಅರಿವಿದ್ದ ಆನಂದ ಇರ್ತೈತಿ. ನಿದ್ದೆಯೊಳಗೆ ಅದು ಇರೋದಿಲ್ಲ, ಮರುವಿನ ಮೂಲಕ ಇರ್ತಿ. ಏನು ಅಜ್ಞಾನದೊಳಗೆ ಆರಾಮ ಇರ್ತಿ, ಅಲ್ಲಿ ತಿಳಿಯುವಲ್ಲಿ ಆರಾಮ ಇರೋದು ನಿದ್ದೆ, ತಿಳಿದು ಆರಾಮ ಇರೋದು ಇದಕ್ಕೆ ಸಮಾಧಿ ಅಂತಾರೆ. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು, ಅವಾಗ ನಿನಗೆ ನಿಜದ ಅರಿವು ಆಕೈತಿ. ನನಗೆ ಈ ಜಡ ಶರೀರದ ಜನನ ಜೀವನ ಜನನ ಅಲ್ಲ, ಅದಲ್ಲ ಅಲ್ಲದು. ಈ ಶರೀರನ ನಾನು ಅಂತ ತಿಳ್ಕೊಂಡೆವು. ಶರೀರ ಹುಟ್ಟತೈತಿ, ಶರೀರ ಕೊಳೆಯೊಳಗೆ ಹುಟ್ಟೈತಿ. ಅದು ಎರಡು ಕೊಳೆಯೊಳಗಿನ ತಯಾರಾದದ್ದು ಶರೀರ. ಕೊಳಿನ ನೀನ ಅಲ್ಲ, ಅದನ್ನು ತಿಳಿತಿದೀನ. ಒಮ್ಮೆ ಈ ನಿನ್ನಲ್ಲಿ ಈ ಜ್ಞಾನ ದೃಢಪಟ್ರೆ ಅದಕ್ಕೆ ಅವಕಾಶ ಬೇಕಾಯ್ತು, ಅಭ್ಯಾಸ ಮಾಡಬೇಕಾಗೈತಿ, ನಿರಂತರ ಅಭ್ಯಾಸ. ಅದನ್ನು ಮರಿಲಂಗೆ ಯಾವಾಗಲೂ ಅದನ್ನು ಗಟ್ಟಿಗೊಳಿಸುವ ಪ್ರಯತ್ನವನ್ನು ನಾವು ಮಾಡಬೇಕಾಗೈತಿ. ಒಮ್ಮೆ ಒಳಗೆ ಅದರ ಸ್ವಾದ ಹತ್ತಿ ಅಂದರೆ
ವಿಷಯಗಳ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗಿಬಿಡ್ತೈತೆ. ಅದು ತೋರ್ಗಿ ಸಂಬಂಧ ಎಲ್ಲ ತಪ್ಪಿ ಬಿಡ್ತೈತಿ. ವಿಷಯಗಳಿಂದ ಹಾರಾವ ಅವಾಗ ಹಾರ್ವ ಅಂದಾರ. ಅವೆಲ್ಲ ಅನಿತ್ಯದವ ದುಃಖರೂಪಿ ಅಂತ ತಿಳಿದು ಅವನ ಕೈ ಬಿಡು. ಎದ್ರಾಗ ಯಾವ ವಿಷಯದ ಕಡೆಗೂ ನೀನು ಆಸಕ್ತಿ ಇರಬಾರ್ದು ನೋಡ್ರಿ. ಅಂದಾಗ ಸುಖದ ಸೂತ್ರ ನಿನಗೆ ಹತ್ತೈತಿ. ನೀವು ಏನು ಶಿವದವ್ರು ಏನು ಶವದವ್ರು ಅಂದ್ರೆ ಶರೀರ ಹಿಡ್ಕೊಂಡು ಕೂತ್ರೆ ಶಿವದವ್ರು ಹೆಂಗೆ ಹಾಕಿರಿ ಹೇಳಿ. ಮದನ ವೈರಿ ಅಂದ್ರೆ ಕಾಮನ ವೈರಿ. ಕಾಮನ ವೈರಿ ಅಂದ್ರೆ ಯಾರು? ಅದೇ ವಿವೇಕ. ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಕಾಮ ಎಲ್ಲ ಹೋಗಿಬಿಡ್ತೈತೆ. ಅರಿವು ನಿನ್ನಲ್ಲಿ ಜಾಗೃತ ಆಗ್ಬೇಕು. ನೀನು ಯಾರಿದ್ದೇನು ಅಂತ ಅರಿವು ನಿನ್ನಲ್ಲಿ ಜಾಗೃತ ಆದಾಗ ಕಾಮನೆಗಳೆಲ್ಲ ನಾಶ ಆಗಬೇಕು. ಯಾವ ಬಯಕೆಗಳು ಉಳಿದವು ನಿನಗೆ. ಏನು ಮರ್ತಾಗಿ ಬೇಕಾದ್ರೆ ಚೆಲ್ಲಾಟ ಕಾಮನ ಕಾಟ ನಡೆದೈತಿ. ಅದ್ರ ನಿನ್ನನ್ನು ನೀ ಅರ್ತಾಗ ಕಾಮಗ ಅಸ್ತಿತ್ವನೇ ಇಲ್ಲ. ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವಿಕೆಗಿನ ಶಿವಾರಾಧನೆ ಅಂತ ಕರೀತಾರೆ. ಏನು ನಿಜವಾಗಿ ಸ್ವರೂಪವನ್ನು ಬಿಟ್ಟು ಅನ್ಯ ವಸ್ತು ಅನ್ನುವಂಥದ್ದು ಇಲ್ಲ. ನೀನ ಕಲ್ಪಿಸ್ಕೊಂಡು ಕೂತೀವಿ ಅನ್ಯ ಭಾವನೆಗಳನ್ನು. ನೀನು ಕಲ್ಪನಾದಾಗ ತೋರಿದ್ವು. ಆದ್ರೆ ಇರುವೇನೈತಿ ಅಲ್ಲ ಸುಖರೂಪವಾದಂಥ ಇರುವುದನ್ನು ಕಲ್ಪಿಸಲಿಕ್ಕೆ ಬರೋದು. ಕಲ್ಪನೆಗಳೆಲ್ಲ ಅಡಗಿದಾಗ ಅದು ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ಜನ್ಮ ಅನ್ನುವಂಥದ್ದು ಇದು ಒಂದು ಕನಸಿದ್ದಂಗೆ. ಹೌದಿಲ್ಲ? ವಿಷಮ ಸಂಸಾರ ಇದನ್ನು ಕನಸು ಎಂದುವರಿ ಅಂತ ಅದಕ್ಕೆ ಹೇಳಿ. ಕರೆ ಅಂತ ತಿಳ್ಕೊಂಡು ಬಾಳೆ ಮಾಡಕ್ಕೆ ಹೋಗ್ಬೇಡ್ರಿ. ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡ್ರಿ. ಏನು ಈಗ ತೋರ್ತೈತಿ ಅಡಗ್ತೈತಿ. ಒಂದು ಅರ್ಧ ನಿಮಿಷ ಇದ್ದ ವಸ್ತುವಿನ ಕಡೆ ಯಥಾರ್ಥ ವಸ್ತುವಿನ ಕಡೆ ಎಲ್ಲ ಕೊಡ್ರಿ. ಅವಾಗ ನಿನಗೆ ಚಿಂತೆ ಕಡಿತೈತಿ ನೋಡ್ರಿ. ಈ ತೋರಿರೋದ್ರ ಕಡೆ ಲಕ್ಷ್ಯ ಐತಿ ಅಂದ್ರೆ ನೆಮ್ಮದಿ ಹೆಂಗಿರ್ಬೇಕು ಹೇಳಿ. ಸ್ವರೂಪಾವಸ್ಥಿತಿಯನ್ನು ನಾವು ಹೊಂದಬೇಕಾದ್ರೆ ಮೊಟ್ಟ ಮೊದಲು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಅವಶ್ಯದ ನೋಡ್ರಿ. ಬಂದ್ ಮಾಡೋದನ್ನು ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಇದನ್ನು ಅನುಭವ ಮಾಡ್ಕೊಳಕಾಗ್ತದೆ. ಹಂಗ ಸಿಕ್ಕಂಗ ಬರೀ ಅದ ಮುಂಜಾನೆ ಎಚ್ಚರ ಆದ್ಮೇಲೆ ಚಾಲು ಆತ್ಪದ ವ್ಯಾಪಾರ. ಬಂದ್ ಮಾಡಿ ನೋಡೋಣ. ಒಂದು ಅರ್ಧ ನಿಮಿಷದ ಬಂದ್ ಮಾಡಾಕ್ತಾ ಇರಲಿಲ್ಲ ನಾವು. ಒಂದು ಬಿಟ್ಟು ಒಂದು ವ್ಯಾಪಾರ ಹಂಗೆ ಚಾಲು. ಕಣ್ಣಿನ ಬಂದ್ ಕೊಲೆ, ಕಿವಿ ಬಂದ್ ಕೊಲೆ, ನಾಲಿಗೆ ಕೊಲೆ, ವಾಸನೆ ಚರ್ಮ ಬರೇ ಇದರಾಗ ಕಾಲು ಕಳೆದಲ್ಲ ಸುಡ್ದಾಡ್ತೈತೆ ಹಂಗೆ. ಎಲ್ಲ ಇಂದ್ರಿಯಗಳ ಮೂಲಕ ಹಣಿಕೆ ಹಾಕೋದು ಬಿಡೋದನ್ನು ಚಾಳಿ. ಯಾಕೆ ಎಲ್ಲ ಅನಿತ್ಯವಾದದ್ದು ದುಃಖ ಕೊಡ್ತಾವ ಅಂತ ನಿತ್ಯವಾದ ಸುಖ ಯಾವ ಇಂದ್ರಿಯಗಳಿಗೂ ಗೋಚರ ಆಗೋದಿಲ್ಲ. ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅಳದಾಗ ನಿತ್ಯ ಸುಖದ ಅನುಭವ ಪ್ರತಿಯೊಬ್ಬರಿಗೆ ಅದಕ್ಕೈತೆ. ನಾವು ಆ ಪ್ರಯತ್ನ ನಾವು ಮಾಡಬೇಕಾಗೈತಿ. ನಿರಂತರ ಅಭ್ಯಾಸ ಮಾಡಿದಾಗ ಇದು ಬರ್ತೈತೆ. ಅಭ್ಯಾಸ ಸಂಜನಿತ. ನಾವು ಯಾರಿದ್ದೀವಿ ಅನ್ನುವಂಥ ಅನುಭವ ನಮಗೆ ಅಭ್ಯಾಸದ ಮುಖಾಂತರ ಖಾತ್ರಿ ಮಾಡ್ಕೋಬೋದು. ತಾನಾಗೆ ಬರುವುದಲ್ಲ, ಅದಕ್ಕೆ ಪ್ರಯತ್ನದ ಅವಶ್ಯಕ. ಅನುಭವಗಳು ಹೇಳಿದ ಪ್ರಕಾರ ನಾವು ಶ್ರದ್ಧೆಯಿಂದ ಆ ಅಭ್ಯಾಸದಾಗ ತೊಡಗಿದಾಗ ನಮಗೆ ಅನುಭವ ಬರ್ತೈತಿ. ಬಿಡು.
साधु संत महाराज गुरु